ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅನೇಕ ವ್ಯಕ್ತಿಗಳು ತಮ್ಮ ತಮ್ಮ ಸಾಧನೆ ಅಥವಾ ಅಪರಾಧಗಳು ಇವುಗಳಿಂದಾಗಿ ವರ ಶಾಪಗಳನ್ನು ಪಡೆಯುವುದುಂಟು. ಉತ್ತಮವಾದ ಸಾಧನೆಯಿಂದ ವರ ಪಡೆದರೆ ಅಪರಾಧಗಳ ಕಾರಣಕ್ಕಾಗಿ ಶಾಪಗಳನ್ನೂ ಪಡೆಯುವುದುಂಟು. ಪುರುಷರು ಸ್ತ್ರೀಯರಾಗಿ, ಸ್ತ್ರೀಯರು ಪುರುಷರಾಗಿ ಹುಟ್ಟುವುದುಂಟು. ಮನ ಬಂದಂತೆ ಯಾರಾದರೂ ಯಾವಾಗಾದರೂ ಪುರುಷರು ಸ್ತ್ರೀಯರು ಹೇಗಾದರೂ ಆಗಬಹುದಾ? ಅದಕ್ಕೇನಾದರೂ ಒಂದು ವ್ಯವಸ್ಥೆ ಇದೆಯಾ ಅನ್ನುವ ಉಮಾದೇವಿಯ ಪ್ರಶ್ನೆಗೆ ಮಹಾದೇವರು ಉತ್ತರವನ್ನು ನೀಡುತ್ತಾರೆ. ನಿರ್ವಿಕಾರಿ ಸದಾಚಾತ್ಮ ಪೂಸ್ತ್ವಂ ಸ್ತ್ರೀತ್ವಂ ನಚಾತ್ಮನಿ. ಜೀವ ಯಾವುದೇ ವಿಕಾರ ಇದ್ದವನಲ್ಲ. ಜೀವನ ಸ್ವರೂಪದಲ್ಲಿ ಪುರುಷತ್ವವೂ ಇಲ್ಲ, ಸ್ತ್ರೀತ್ವವೂ ಇಲ್ಲ. ಜೀವ ಇವನು ಜೀವ, ಚೇತನ ಅಷ್ಟೇ. ಅವನ ಸ್ವರೂಪದಲ್ಲಿ ಅವನು ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ. ದೇಹ ಮಾತ್ರ ಪುರುಷ ದೇಹ, ಸ್ತ್ರೀ ದೇಹ. ಈ ರೀತಿಯ ವ್ಯತ್ಯಾಸ ಕಂಡರೂ ಜೀವ ಸ್ವರೂಪದಲ್ಲಿ ಪೌರುಷವೂ ಇಲ್ಲ, ಸ್ತ್ರೀತ್ವವೂ ಇಲ್ಲ ಅಂತ ಮಹಾದೇವರ, ರುದ್ರದೇವರ ಸ್ಟೇಟ್ಮೆಂಟು. ಆದರೆ ಶಾಸ್ತ್ರದ ವಿಮರ್ಶೆ ಮಾಡಿದರೆ ಅನೇಕ ಪ್ರಮಾಣಗಳ ಅನುಗುಣವಾಗಿ ಸ್ವಭಾವದಲ್ಲಿಯೇ ಜೀವರು ಪುರುಷರು ಸ್ತ್ರೀಯರು ಅಂತ ಉಂಟು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅದನ್ನು ಒಪ್ಪಿದ್ದಾರೆ. ಇತಿಹಾಸ ಪುರಾಣಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಅದು ಉಂಟು. ರುದ್ರದೇವರ ಈ ಮಾತಿಗೆ ಏನರ್ಥ ಅಂತ ಗೊತ್ತಾಗುವುದಿಲ್ಲ ಮೇಲ್ನೋಟಕ್ಕೆ. ವಾದಿರಾಜ ಶ್ರೀಪಾದಂಗಳವರು ಲಕ್ಷಾಲಂಕಾರ ವ್ಯಾಖ್ಯಾನದಲ್ಲಿ ಅದಕ್ಕೆ ಬಹಳ ಸುಂದರವಾಗಿ ಸಮರ್ಪಕವಾಗಿ ಉತ್ತರವನ್ನು ಹೇಳುತ್ತಾರೆ. ಈ ವಾಕ್ಯದ ವ್ಯಾಖ್ಯಾನವನ್ನು ಮಾಡುತ್ತಾರೆ. ರುದ್ರದೇವರ ಅಭಿಪ್ರಾಯವೇನು ಅಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಚೌಕಟ್ಟಿನಲ್ಲಿ ಅದಕ್ಕೆ ಅರ್ಥವನ್ನು ಬರೀತಾರೆ. ಜೀವನಲ್ಲಿ ಪುರುಷತ್ವ ಸ್ತ್ರೀತ್ವಗಳು ಇಲ್ಲ ಅನ್ನುವ ರುದ್ರದೇವರ ಅಭಿಪ್ರಾಯ. ಮನಸ್ಸಿಗೆ ಬಂದಂತೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪುರುಷತ್ವವನ್ನು ಪಡೆಯಬಹುದು, ಸ್ತ್ರೀತ್ವವನ್ನು ಪಡೆಯಬಹುದು ಅನ್ನುವ ರೀತಿಯ ಅವ್ಯವಸ್ಥಿತವಾದ ಸ್ತ್ರೀತ್ವ ಪುರುಷತ್ವಗಳು ಇಲ್ಲ. ವ್ಯವಸ್ಥಿತವಾದ ಪುರುಷತ್ವ ಸ್ತ್ರೀತ್ವಗಳು ಅನಾದಿ ಕಾಲದಿಂದ ಇದ್ದದ್ದು ಉಂಟು. ಅದನ್ನು ರುದ್ರದೇವರು ನಿಷೇಧ ಮಾಡಿಲ್ಲ ಅಂತ ವಾದಿರಾಜರಂತಾರೆ. ಅನಾದಿ ಕಾಲದಿಂದಲೂ ಸ್ತ್ರೀಯರು ಅಂತಿದ್ದಾರೆ. ಅವರ ಸ್ವರೂಪದಲ್ಲಿ ಸ್ತ್ರೀತ್ವವೇ ಇದೆ. ಅದು ಮೋಕ್ಷದಲ್ಲಿಯೂ ಹಾಗೇ ಇರುತ್ತದೆ. ಅನಾದಿ ಕಾಲದಿಂದ ಪುರುಷರಿದ್ದಾರೆ, ಅವರಲ್ಲಿ ಪುರುಷತ್ವ ಇದೆ. ಅದು ಅನಂತ ಕಾಲದವರೆಗೂ ಇರುತ್ತೆ. ಕೆಲವರು ಸ್ತ್ರೀಯರೇ, ಕೆಲವರು ಪುರುಷರೇ.
ನಪುಂಸಕರು ಅಂತ ಯಾರಿಲ್ಲ. ಅದು ಕೇವಲ ದೇಹದ ದೋಷ. ಸ್ವರೂಪದಲ್ಲಿ ಜೀವಸ್ವರೂಪ ಬೇರೆ, ಹೊರಗಿನ ಜಡ ದೇಹ ಬೇರೆ. ಸ್ವರೂಪದಲ್ಲಿ ಸ್ತ್ರೀಯರು ಸ್ತ್ರೀಯರೇ, ಪುರುಷರು ಪುರುಷರೇ. ನಪುಂಸಕರು ಅಂತ ಸ್ವರೂಪದಲ್ಲಿ ಯಾರಿಲ್ಲ, ದೇಹದಲ್ಲಿರುವ ನ್ಯೂನತೆಯಿಂದ ನಪುಂಸಕ ಅಂತ ವ್ಯವಹಾರ ಅನ್ನುವುದಕ್ಕಾಗಿ ಸ್ತ್ರೀಯರಿಗೆ ಬಿಂಬರೂಪಿಯಾದ ಭಗವಂತ ಸ್ತ್ರೀ ರೂಪದಲ್ಲಿಯೇ ಇದ್ದಾನೆ, ಪುರುಷರಿಗೆ ಬಿಂಬರೂಪಿಯಾದ ಭಗವಂತ ಪುರುಷ ರೂಪದಲ್ಲಿಯೂ ಇದ್ದಾನೆ. ನಪುಂಸಕರು ಅಂತ ಯಾರು ಇಲ್ಲವೇ ಇಲ್ಲ ಅನ್ನೋದಕ್ಕೆ ನಪುಂಸಕ ಭಗವಂತನೂ ಇಲ್ಲ. ಭಗವಂತ ಸ್ತ್ರೀ ಹಾಗೂ ಪುರುಷ ಎರಡೇ ರೂಪದಲ್ಲಿದ್ದದ್ದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾದ ನಿರ್ಣಯವನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಎಲ್ಲ ಶ್ರೀಮದಾಚಾರ್ಯರ ಭಕ್ತರು ಇದನ್ನು ತಿಳಿಯಬೇಕಾದದ್ದು. ತತ್ವಪಿಪಾಸುಗಳು, ತತ್ವಜ್ಞಾನದ ಅಪೇಕ್ಷೆ ಇದ್ದವರು ಎಲ್ಲರೂ ತಿಳಿಯಬಹುದು. ಶ್ರೀಮದಾಚಾರ್ಯರ ಭಕ್ತರು ಅಂದರೆ ಮಾಧ್ವರು ಮಾತ್ರ ತಿಳಿಯಬೇಕು ಅಂತ ಅಭಿಪ್ರಾಯದಲ್ಲಿ ಅಲ್ಲ. ಶ್ರೀಮದಾಚಾರ್ಯರು ಸಕಲ ಶಾಸ್ತ್ರ ಸಮ್ಮತವಾದ ವಿಷಯವನ್ನೇ ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದರಿಂದ ತತ್ವಜಿಜ್ಞಾಸುಗಳು ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಸ್ತ್ರೀಣಾಂ ಪುಂಸ್ತ್ವಂ ಭವೇತ್ ಕ್ವಾಪಿ. ಸ್ತ್ರೀಯರು ಪುರುಷ ದೇಹವನ್ನು ಪಡೆಯಬಹುದು. ಪೂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ ಬಲವತ್ ಕಾರಣೈರಪಿ. ಪುರುಷರು ಸ್ತ್ರೀ ದೇಹವನ್ನು ಪಡೆಯಬಹುದು, ಸ್ತ್ರೀಯರಿಗೆ ಮಾತ್ರ ಪುರುಷ ದೇಹ ಸರ್ವಥಾ ಬರುವುದಿಲ್ಲ ಅಂತಾರೆ. ಪುರುಷರು ಸ್ತ್ರೀ ದೇಹದಲ್ಲಿ ಬರಬಹುದು, ಆದರೆ ಸ್ತ್ರೀಯರು ಮಾತ್ರ ಪುರುಷ ದೇಹದಲ್ಲಿ ಬರುವುದಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಒಂದು ಮಾತನ್ನು. ಸ್ವರೂಪ ದೇಹ, ಸ್ವರೂಪದಲ್ಲಿ ಒಳಗೆ ಜೀವ ಪುರುಷ ಪುರುಷನೇ, ಸ್ತ್ರೀ ಸ್ತ್ರೀಯೇ. ಇದರಲ್ಲಿ ಬದಲಾವಣೆ ಎಂದಿಗೂ ಆಗುವುದಿಲ್ಲ. ದೇಹದಲ್ಲಿ ಬದಲಾವಣೆ ಆಗಬಹುದು. ಒಳಗಿನ ಸ್ವರೂಪ ಹೇಗೆ ಇದ್ದರೂ ಹೊರಗಿನ ದೇಹದಲ್ಲಿ ಬದಲಾವಣೆ. ಅದರ ಬಗ್ಗೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಹೊರಗಿನ ದೇಹವೂ ಕೂಡ ಪುರುಷನಿಗೆ ಸ್ತ್ರೀ ದೇಹ ಬರಬಹುದು. ಒಳಗೆ ಅವನು ಪುರುಷ, ಮೇಲ್ನೋಟಕ್ಕೆ ಸ್ತ್ರೀ ವೇಷ ಇದ್ದ ಹಾಗೆ ಸ್ತ್ರೀ ದೇಹ ಬರಬಹುದು. ಆದರೆ ಸ್ತ್ರೀಗೆ ಪುರುಷ ದೇಹವೂ ಕೂಡ ಬರೋದಿಲ್ಲ. ಬಲವತ್ಕಾರಣೈರಪಿ. ಇದು ಶ್ರೀಮದಾಚಾರ್ಯರ ನಿರ್ಣಯ. ಆದರೆ ಇದಕ್ಕೆ ಕೆಲವು ಅಪವಾದಗಳಿವೆ. ನಿಮಗೆಲ್ಲ ಗೊತ್ತಿದ್ದ ಕಥೆ. ಆ ಕಥೆಯನ್ನು ಸ್ವಲ್ಪ ವಿವರವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದನ್ನು ತಿಳಿಯೋಣ. ಏನದು ಕಥೆ? ಶಿಖಂಡಿ ಅದು ನಿಜವಾಗಿ ಹೆಣ್ಣು, ಆದರೆ ಪುರುಷ ದೇಹ ಬಂದದ್ದು ಮಹಾಭಾರತದಲ್ಲಿ ಉಂಟು. ಅದರ ಬಗ್ಗೆ ಶ್ರೀಮದಾಚಾರ್ಯರು ಸರಿಯಾಗಿ ನಿರ್ಣಯ ಕೊಡ್ತಾರೆ. ತತ್ವಗಳನ್ನು ಮಾತ್ರ ಕೇಳುವಾಗ ನಿಮಗೆ ಸ್ವಲ್ಪ ಬೇಸರವಾದೀತು. ಆದ್ದರಿಂದ ಈ ಕಥೆಯನ್ನು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಶಂತನು ಕುರುಗಳ ಪಿತಾಮಹ, ಪ್ರಪಿತಾಮಹ. ಅವನಿಗೆ ಇಬ್ಬರು ಮಕ್ಕಳು, ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ. ಚಿತ್ರಾಂಗದ ಒಬ್ಬ ಗಂಧರ್ವನ ಜೊತೆಗೆ ಜಗಳ ಆಡಿ ಸತ್ತ. ಸಣ್ಣ ಕಾರಣ. ಅವನ ಹೆಸರು ಚಿತ್ರಾಂಗದ ಅಂತ ಇತ್ತು. ನನ್ನ ಹೆಸರು ನೀನ್ಯಾಕೆ ಇಟ್ಟುಕೊಂಡಿದ್ದಿ, ನಿನ್ನ ಹೆಸರನ್ನು ಬದಲಾಯಿಸಿಕೋ ಅಂತ ಗಂಧರ್ವ ಹೇಳಿದ. ಕೇಳಲಿಲ್ಲ. ನಮ್ಮಪ್ಪ ಇಟ್ಟ ಹೆಸರು ನನಗಿದೆ, ನಾನ್ಯಾಕೆ ಬದಲಾಯಿಸಬೇಕು ಅಂತ. ಹೊಡೆದಾಟದಲ್ಲಿ ಗಂಧರ್ವನ ಬಲದಲ್ಲಿ ಇವನು ಸೋತ, ಸತ್ತ. ಬದುಕಿದವ ವಿಚಿತ್ರವೀರ್ಯ. ಆ ವಿಚಿತ್ರವೀರ್ಯನಿಗೋಸ್ಕರ ಭೀಷ್ಮಾಚಾರ್ಯರು ಕಾಶಿರಾಜನ ಮಕ್ಕಳನ್ನು ಕರೆದುಕೊಂಡು ಬರ್ತಾರೆ ಮದುವೆಗೆ ಅಂತ. ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದರು, ನಾನು ಮದುವೆ ಆಗೋದಿಲ್ಲ ಅಂತ. ನೋಡಿದರೆ ಭೀಷ್ಮಾಚಾರ್ಯರು ಅಣ್ಣ, ಶಂತನುವಿನ ದೊಡ್ಡ ಮಗ. ಆದರೂ ಗಂಗಾಪುತ್ರ. ವಿಚಿತ್ರವೀರ್ಯ ಚಿತ್ರಾಂಗದರು ಸತ್ಯವತಿಯ ಮಕ್ಕಳು. ಹೀಗಾಗಿ ಆ ವಿಚಿತ್ರವೀರ್ಯ ಚಿತ್ರಾಂಗದರಿಗೆ
ಮದುವೆ ಮಾಡಿಕೊಡಬೇಕು, ಚಿತ್ರಾಂಗದ ಇಲ್ಲ, ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಕೊಡಬೇಕು ಅನ್ನುವುದಕ್ಕೋಸ್ಕರ ಅಂಬಾ, ಅಂಬಿಕಾ, ಅಂಬಾಲಿಕಾ ಅಂತ 3 ಜನರನ್ನು ಕರೆದುಕೊಂಡು ಬರ್ತಾರೆ. ಅಂಬಿಕಾ, ಅಂಬಾಲಿಕೆಯರು ವಿಚಿತ್ರ ವೀರ್ಯನ ಜೊತೆಗೆ ಮದುವೆ ಆಗ್ತಾರೆ. ಅಂಬಾ, ನಾನು ಮದುವೆ ಆಗೋದಿಲ್ಲ ಅಂತಾಳೆ. ನನಗೆ ಸಾಲ್ವರಾಜನ ಬಗ್ಗೆ ವಿಶೇಷವಾಗಿ ಪ್ರೀತಿ ಇದೆ, ಅವನ ಜೊತೆಗೆ ನಾನು ಮದುವೆ ಆಗಬೇಕು ಅಂತ. ಭೀಷ್ಮಾಚಾರ್ಯರಂತಾರೆ, ನಿನ್ನಿಷ್ಟ, ಹೋಗ್ಬೋದು ಅಂತ ಗೌರವದಿಂದ ಭೀಷ್ಮಾಚಾರ್ಯರು ಅಂಬಾಳನ್ನು ಕೊಟ್ಟು ಕಳಿಸಿದ್ದಾರೆ. ಸಾಲ್ವರಾಜ ಗ್ರಹಣ ಮಾಡಲಿಲ್ಲ. ನೀನು ಭೀಷ್ಮರ ಜೊತೆಗೆ ಹೋಗಿದ್ದಿ, ನೀನು ಅಲ್ಲಿಯೇ ಮದುವೆಯಾಗು, ನಾನು ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ಅವನು ವಾಪಸ್ ಕಳಿಸಿದ. ಇವಳದು ಅತಂತ್ರ ಸ್ಥಿತಿ ಆಯಿತು, ತ್ರಿಶಂಕುವಿನ ಸ್ಥಿತಿ. ಸಾಲ್ವನನ್ನು ಪ್ರೀತಿಸಿದ್ದಿ, ಅಲ್ಲಿ ಹೋಗು ಅಂತ ಭೀಷ್ಮರು ಕಳಿಸಿದರು. ಭೀಷ್ಮರ ಜೊತೆಗೆ ರಥದಲ್ಲಿ ಕುಳಿತು ಹೋಗಿದ್ದೀಯ, ನಾನು ಮತ್ತೆ ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಸಾಲ್ವ ಆಚೆಯಿಂದ ಕಳಿಸಿದ. ಮತ್ತೆ ಭೀಷ್ಮರ ಹತ್ರ ಬಂದರೆ ಭೀಷ್ಮರು ಸ್ವೀಕಾರ ಮಾಡಲಿಲ್ಲ. ಅತಂತ್ರ ಸ್ಥಿತಿ ಆಯಿತು. ಏನು ಮಾಡಬೇಕು ಅಂತ ಪರಶುರಾಮ ದೇವರಿಗೆ ಶರಣು ಹೋಗ್ತಾಳೆ. ಪರಶುರಾಮ ದೇವರು ಸರ್ವತಂತ್ರ ಸ್ವತಂತ್ರರು, ಸಮರ್ಥರು. ಪರಶುರಾಮ ಏನಾದರೂ ಮಾಡಬಹುದು. ಆದರೂ ಭೀಷ್ಮರ ಜೊತೆಗೆ ಯುದ್ಧದ ನಾಟಕವನ್ನು ಮಾಡಿ ತಾವೇ ಸೋತಂತೆ ತೋರಿಸ್ತಾರೆ, ಸೋಲುವುದಿಲ್ಲ. ಭೀಷ್ಮರ ಜೊತೆಗೆ ನಿನ್ನ ಮದುವೆ ಮಾಡಿಸ್ತೇನೆ ಅಂತ ಹೇಳಿದವರು ಭೀಷ್ಮರ ಜೊತೆಗೆ ಯುದ್ಧ ಮಾಡಿ ಸೋತಂತೆ ನಾಟಕ ಮಾಡ್ತಾರೆ. ನಾನೇನು ಮಾಡಲಿ, ನಾನೇ ಸೋತು ಬಿಟ್ಟೆ, ಏನು ಮಾಡೋ ಹಾಗಿಲ್ಲ ಅಂತ ಅಂಬಾಳಿಗೆ ತಮ್ಮ ಅಸಹಾಯಕತೆಯನ್ನು ತೋರಿಸಿದಂತೆ ಪರಶುರಾಮದೇವರು ತೋರಿಸ್ತಾರೆ. ಆಗ ಅಂಬಾ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿದಾಗ ರುದ್ರದೇವರು ವರ ಕೊಡ್ತಾರೆ. ಒಂದು ಮಾಲೆಯನ್ನೂ ಕೈಯಲ್ಲಿ ಕೊಡ್ತಾರೆ. ಆ ಮಾಲೆಯನ್ನು ಯಾರು ಹಾಕಿಕೊಳ್ತಾರೋ ಅವರು ಭೀಷ್ಮಾಚಾರ್ಯರ ಸಂಹಾರವನ್ನು ಮಾಡ್ತಾರೆ ಅಂತ ಒಂದು ವರ. ಯಾಕೆಂದರೆ ಅವರ ಮೇಲೆ ಸೇಡು ಇವಳಿಗೆ. ಇನ್ನೊಂದು, ನೀನು ಮತ್ತೆ ಜನ್ಮವನ್ನು ತಾಳಬಹುದು, ಆಗ ನೀನು ಭೀಷ್ಮಾಚಾರ್ಯರನ್ನು ಪುನರ್ಜನ್ಮದಲ್ಲಿ ನೀನು ಸಂಹಾರ ಮಾಡ್ತೀಯ. ನಂತರ ಪರಶುರಾಮದೇವರ ಒಂದು ವಿಶೇಷ ಅನುಗ್ರಹದಿಂದ ಮೂಲ ರೂಪದಲ್ಲಿ ಮತ್ತೆ ನೀನು ಭೀಷ್ಮಾಚಾರ್ಯರ ಜೊತೆಗೆ ಸೇರ್ತೀಯ. ಮೂಲ ರೂಪದಲ್ಲಿ ಭೀಷ್ಮಾಚಾರ್ಯರ ಹೆಂಡತಿಯೇ ಅವಳು ಅಂಬಾ. ದ್ಯೂ ಎಂಬ ಹೆಸರಿನ ವಸು ಭೀಷ್ಮ. ವರಾಂಗಿ ಅಂತ ಆ ಭೀಷ್ಮನ ಮೂಲ ರೂಪದ ಹೆಂಡತಿ ಇವಳು. ಆ ವರಾಂಗಿಯೇ ಈಗ ಅಂಬಾ ಆಗಿ ಹುಟ್ಟಿದ್ದಾಳೆ. ದ್ಯೂ ಎಂಬ ವಸುವೆ ಭೀಷ್ಮರಾಗಿ ಹುಟ್ಟಿದ್ದಾರೆ. ಮೂಲ ರೂಪದಲ್ಲಿ ನೀನು ಮತ್ತೆ ನಿನ್ನ ಗಂಡನ ಜೊತೆಗೆ ಸೇರಬಹುದು ಅಂತ. ಸರಿ, ಆ ರುದ್ರದೇವರು ಕೊಟ್ಟ ಮಾಲೆಯನ್ನು ಹಿಡಿದುಕೊಂಡು ಎಲ್ಲ ಕಡೆಗೂ ಹೋದರು. ಯಾರು ಈ ಮಾಲೆಯನ್ನು ಹಾಕಿಕೊಳ್ತೀರೋ ಅವರು ಭೀಷ್ಮಾಚಾರ್ಯರ ಸಂಹಾರ ಮಾಡಬಹುದು ಅಂತ. ಭೀಷ್ಮಾಚಾರ್ಯರ ಹೆಸರು ಕೇಳಿದರೆ ನಡುಗುತ್ತಾ ಇದ್ದರು ಜನ. ಅವರ ಪರಾಕ್ರಮ, ಅವರ ಜ್ಞಾನ, ಅವರ ವ್ಯಕ್ತಿತ್ವಕ್ಕೆ ಭಯಪಟ್ಟು ಯಾರೂ ಆ ಮಾಲೆಯನ್ನು ಹಾಕಿಕೊಳ್ಳಲಿಲ್ಲ. ಕೊನೆಗೆ ದೃಪದ ರಾಜನ ಮನೆಯ ಬಾಗಿಲಿಗೆ ಆ ಮಾಲೆಯನ್ನು ಇಟ್ಟು ಯೋಗ ಸಾಮರ್ಥ್ಯದಿಂದ ತಾನು ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ ಅಂಬಾ. ಮುಂದೆ ಆ ದೃಪದ ರಾಜನ ಮನೆಯಲ್ಲಿಯೇ ಹುಟ್ಟಿದ್ದಾಳೆ ಮಗಳಾಗಿ. ಅಂಬಾ ಹೆಣ್ಣಾಗಿಯೇ ಹುಟ್ಟಿದ್ದಾಳೆ. ಆದರೆ ರುದ್ರದೇವರ ವರ ಇತ್ತು, ಹುಟ್ಟುವಾಗ ಇವಳು ಹೆಣ್ಣಾಗಿ ಹುಟ್ಟಿದರೂ ಮುಂದೆ ಮತ್ತೆ ಗಂಡಾಗಿ ಭೀಷ್ಮಾಚಾರ್ಯರನ್ನು ಸಂಹಾರ ಮಾಡ್ತಾಳೆ ಅಂತ. ನೋಡಿ ಎಷ್ಟು ವಿಚಿತ್ರವಾದ ಘಟನೆ. ಹುಟ್ಟಿದ್ದು ಹೆಣ್ಣು, ಶಿಖಂಡಿನಿ. ದೃಪದ ರಾಜನಿಗೆ ವಿಶ್ವಾಸ, ರುದ್ರದೇವರು ವರ ಕೊಟ್ಟಿದ್ದಾರೆ, ಹುಟ್ಟುವಾಗ ಹೆಣ್ಣಿದ್ದರೂ ಮುಂದೆ ಗಂಡ ಆಗ್ತಾಳೆ ಅಂತ. ನಾನ್ಯಾಕೆ ಹೆದರಬೇಕು? ಹೀಗಾಗಿ ಹುಟ್ಟಿದಾರಭ್ಯ ಗಂಡು ಮಗನಿಗೆ ಏನು ಸಂಸ್ಕಾರಗಳನ್ನು ಮಾಡಬೇಕೋ ಆ ಸಂಸ್ಕಾರಗಳನ್ನು ಮಾಡಿಬಿಡ್ತಾನೆ ದೃಪದ ರಾಜ. ಚೌಲ, ಉಪನಯನ ಏನೇನಾಗಬೇಕಲ್ಲ, ಒಬ್ಬ ಗಂಡು ಹುಡುಗನಿಗೆ ಏನು ಸಂಸ್ಕಾರಗಳಾಗಬೇಕೋ ಆ ಸಂಸ್ಕಾರಗಳನ್ನು ಆ ಹೆಣ್ಣಿಗೆ ಮಾಡ್ತಾನೆ. ಯಾಕೆಂದರೆ ಆತ್ಮವಿಶ್ವಾಸ ಇದೆ, ರುದ್ರದೇವರು ವರ ಕೊಟ್ಟಿದ್ದಾರೆ, ರುದ್ರದೇವರ ಅನುಗ್ರಹ ಇದೆ, ಇವನು ಗಂಡ ಆಗ್ತಾನೆ ಅಂತ. ಬರೀ ಸಂಸ್ಕಾರಗಳನ್ನು ಉಪನಯನ ಚೌಲ ಮಾಡಿದರೆ ಅಡ್ಡಿ ಇಲ್ಲ, ಕೊನೆಗೆ ಮದುವೆಯನ್ನು ಮಾಡ್ತಾನೆ.
ಇನ್ನೊಂದು ಹೆಣ್ಣಿನ ಜೊತೆಗೆ ಮದುವೆ ಮಾಡ್ತಾನೆ. ಇವನು ಗಂಡು ಅಂತ ನೋಡಿದರೆ ಇದು ಹೆಣ್ಣು, ಶಿಖಂಡಿನಿ. ಆದರೆ ದಶಾರ್ಣ ದೇಶದ ರಾಜನ ಮಗನನ್ನು ಕರೆದು ಮದುವೆ ಮಾಡಿಕೊಡ್ತಾನೆ. ಮದುವೆ ಎಲ್ಲ ವೈಭವದಿಂದ ಆಯಿತು. ಆಮೇಲೆ ಆ ದಶಾರ್ಣ ದೇಶದ ರಾಜನ ಮಗಳು ತನ್ನ ತಂದೆ ತಾಯಿಗೆ ಹೇಳ್ತಾಳೆ, ಇವನು ಗಂಡಲ್ಲ, ಮೋಸ ಆಗಿದೆ, ಹೆಣ್ಣು ಇವನು, ಹೆಣ್ಣಿಗೆ ಹೆಣ್ಣಿನ ಜೊತೆಗೆ ಮದುವೆ ಮಾಡಿದ ಹಾಗಾಯ್ತಲ್ಲ, ಅನ್ಯಾಯ ಆಯಿತು ನನಗೆ ಅಂತ. ದಶಾರ್ಣ ದೇಶದ ರಾಜನಿಗೆ ಕೋಪ ಬಂತು. ದೃಪದ ರಾಜ ಮೋಸ ಮಾಡಿ ತನ್ನ ಹೆಣ್ಣಿಗೆ ನನ್ನ ಹೆಣ್ಣನ್ನು ತೆಗೆದುಕೊಂಡಿದ್ದಾನೆ, ಎಂತಹ ಅನ್ಯಾಯ ಇದು, ಮೋಸ ಮಾಡಿದ ಅಂತ ಹೇಳಿ ಯುದ್ಧಕ್ಕೆ ಬರ್ತಾನೆ. ಇವನಿಗೆ, ದೃಪದ ರಾಜನಿಗೆ ಆತ್ಮವಿಶ್ವಾಸ, ರುದ್ರದೇವರ ಅನುಗ್ರಹ ಇದೆ, ನನಗೇನಾಗೋದಿಲ್ಲ, ಧೈರ್ಯದಿಂದ ಇರ್ತೇನೆ ಅಂತ ಬಾಯುದ್ಧಕ್ಕೆ ಅಪರೀಕ್ಷಕಸ್ಯತೆ ರಾಷ್ಟ್ರಂ, ಚೆನ್ನಾಗಿ ಪರೀಕ್ಷೆಯನ್ನು ಮಾಡದೆ ಗಂಡು ಹೆಣ್ಣು ಅಂತ ನಿನ್ನ ಮಗಳ ಮಾತು ಕೇಳಿ ನನ್ನ ಗಂಡು ಮಗನನ್ನು ಹೆಣ್ಣು ಅಂತ ಆಪಾದನೆ ಮಾಡ್ತೀಯಲ್ಲ, ಎಂತಹ ರಾಷ್ಟ್ರ ನಿನ್ನದು, ವಿವೇಕಿಗಳೇ ಇಲ್ವೇ, ಚೆನ್ನಾಗಿ ಪರೀಕ್ಷೆ ಮಾಡಲಿಕ್ಕೂ ಬರೋದಿಲ್ವೇ ಯಾರಿಗೆ? ಇಷ್ಟು ಧೈರ್ಯದಿಂದ ಉತ್ತರ ಕೊಟ್ಟ. ಅವನು ಯುದ್ಧಕ್ಕೆ ಬಂದೇ ಬಿಟ್ಟಿದ್ದಾನೆ. ಆದರೆ ಶಿಖಂಡಿನಿಗೆ ಮನಸ್ಸಿನಲ್ಲಿ ಬಹಳ ದುಃಖ ಆಯಿತು. ನಮ್ಮಪ್ಪ ಏನೋ ಧೈರ್ಯದಿಂದ ಹೇಳಿಬಿಟ್ಟ, ಆದರೆ ನಾನು ಹೆಣ್ಣಿದ್ದದ್ದು ನಿಜ. ಅವನು ಯುದ್ಧಕ್ಕೆ ಬಂದು ಪರೀಕ್ಷೆಯನ್ನು ಮಾಡಿ ನಾನು ಹೆಣ್ಣು ಅಂತ ನಿಶ್ಚಯವಾದರೆ ನಿಶ್ಚಿತವಾಗಿಯೂ ನನ್ನ ತಂದೆಯನ್ನು ಸಂಹಾರ ಮಾಡ್ತಾನೆ, ನಮ್ಮ ರಾಜ್ಯವನ್ನೇ ಹಾಳು ಮಾಡಿಬಿಡ್ತಾನೆ. ಹಾಗಾದರೆ ನಾನೇ ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೆಯದು ಅಂತ ಅರಣ್ಯಕ್ಕೆ ಹೋಗಿಬಿಟ್ಟಿದ್ದಾಳೆ. ಅರಣ್ಯದಲ್ಲಿ ತುಂಬುರು ಗಂಧರ್ವ, ಯಾವಾಗಲೂ ಭಗವಂತನ ಗುಣಗಾನ ಮಾಡುವಂತಹ ಮಹಾನುಭಾವರು ನಾರದರು, ತುಂಬುರು ಎಂಬ ಗಂಧರ್ವರು. ತುಂಬುರು ನಾರದರು ಅಂತ ನೀವು ಕೇಳಿದ್ದೀರಿ, ಪ್ರಸಿದ್ಧರಾದವರು. ಅಂತಹ ಗಂಧರ್ವ ವಿಷ್ಣು ಭಕ್ತ ಗಾಯಕ ಅರಣ್ಯದಲ್ಲಿದ್ದಾನೆ. ಶಿಖಂಡಿನಿ ಅಲದಾಡ್ತಾ ಇದ್ದಾಳೆ. ಏನಮ್ಮ, ಯಾಕೆ ಬಂದಿದ್ದಿ, ಏನು ಕಾರಣ, ಇಂತಹ ಅರಣ್ಯದಲ್ಲಿ ಹೆಣ್ಣು ಒಬ್ಬಳೇ ತಿರುಗಾಡುವುದಕ್ಕೆ ಕಾರಣ ಏನು, ಏನು ಸಮಸ್ಯೆ ಇದೆ ನಿನಗೆ? ಆಗ ಅವಳು ತನ್ನ ಸಮಸ್ಯೆಯನ್ನು ತೋಡಿಕೊಂಡ್ಳು, ಹೀಗಾಗಿದೆ ನನ್ನ ಸಮಸ್ಯೆ ಅಂತ. ಅದಕ್ಕೆ ತುಂಬುರು ಉಪಾಯ ಹೇಳಿದ. ಅವನಿಗೆ ಬಹಳ ಕರುಣೆ, ದಯೆ ಬಂತು ಇವಳನ್ನು ನೋಡಿ. ಅಯ್ಯೋ ಪಾಪ, ಈ ರೀತಿಯ ಸಮಸ್ಯೆಗೆ ಸಿಲುಕಿದ್ದಾಳಲ್ಲ, ತಾತ್ಕಾಲಿಕವಾಗಿ ಒಂದು ಉಪಾಯ ಮಾಡೋಣ ಅಂತ. ಏನು? ಅವರಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇರುತ್ತೆ, ಗಂಧರ್ವರಿಗೆ ದೇವತೆಗಳಿಗೆಲ್ಲ ಸಾಮರ್ಥ್ಯ ಇದೆ, ಯೋಗ ಸಾಮರ್ಥ್ಯ. ಅವನು ಹೇಳಿದ, ನಾನು ಗಂಡು, ನನ್ನ ದೇಹ ನಿನಗೆ ಕೊಡ್ತೇನೆ, ನಿನ್ನ ದೇಹ ನನಗೆ ಕೊಡು ಅಂದ. ನಿನ್ನ ದೇಹದಲ್ಲಿ ನಾನು ಪ್ರವೇಶ ಮಾಡ್ತೇನೆ, ನನ್ನ ದೇಹದಲ್ಲಿ ನೀನು ಪ್ರವೇಶ ಮಾಡು. ಏನಾಯ್ತೀಗ? ಹೆಣ್ಣಿನ ದೇಹದೊಳಗಿದ್ದ ಶಿಖಂಡಿನಿ ತುಂಬುರು ಎಂಬ ಗಂಧರ್ವ ಗಂಡು, ಗಂಡಿನ ದೇಹದಲ್ಲಿ ಬಂದಳು. ಗಂಡಾದ ತುಂಬುರು ಹೆಣ್ಣಾದ ಶಿಖಂಡಿನಿಯ ದೇಹದಲ್ಲಿ ಪ್ರವೇಶ ಮಾಡಿದಳು. ಗಂಡಿಗೆ ಹೆಣ್ಣಿನ ದೇಹ ಬಂತು, ಹೆಣ್ಣಿಗೆ ಗಂಡಿನ ದೇಹ ಬಂತು. ಆದರೆ ಶಿಖಂಡಿ ತನ್ನ ದೇಹವನ್ನು ಕೊಡುವಾಗ ಕೇವಲ ದೇಹವನ್ನು ಕೊಡಲಿಲ್ಲ, ತಾನು ಒಂದು ಅಂಶದಿಂದ ಆ ದೇಹದೊಳಗಿದ್ದು ನೀನು ಇದರೊಳಗಿರು ಅಂತ ಹೇಳಿದೆ. ಅವಳು ಮಾತ್ರ ತನ್ನ ದೇಹದಿಂದ ಪೂರ್ಣ ಹೊರಗೆ ಬಂದು ಇವನ ದೇಹದಲ್ಲಿ ಪ್ರವೇಶ ಮಾಡಿದಳು. ತನ್ನ ಹಳೆ ಹೆಣ್ಣಿನ ದೇಹದೊಳಗೆ ಒಂದು ಅಂಶದಿಂದ ಅವಳೇನಿರಲಿಲ್ಲ. ಹೆಣ್ಣಿನ ದೇಹವನ್ನು ಪೂರ್ಣ ಖಾಲಿ ಮಾಡಿ ಗಂಡಿನ ದೇಹದಲ್ಲಿ ಅವಳು ಬಂದಳು. ಗಂಡಾದ ತುಂಬುರು ಮಾತ್ರ ತನ್ನ ಗಂಡಿನ ದೇಹವನ್ನು ಪೂರ್ಣ ಖಾಲಿ ಮಾಡಲಿಲ್ಲ. ತನ್ನ ಒಂದು, ದೇವತೆಗಳಲ್ವ ಅವರು, ಒಂದು ಅಂಶ ಅಲ್ಲಿಟ್ಟ, ಇನ್ನೊಂದು ಅಂಶದಿಂದ ತಾನು ಈ ದೇಹದೊಳಗೆ ಬಂದ, ಹೆಣ್ಣಿನ ದೇಹದಲ್ಲಿ. ಸರಿ, ಅಂತೂ ಏನಾಯಿತು? ತುಂಬುರು ಒಂದು ಹೆಣ್ಣಾಗಿ ನಿಂತ ಅಲ್ಲಿ ಅರಣ್ಯದೊಳಗೆ. ಇವನಿಗೆ ಹೇಳಿದ, ನಿನ್ನ ದೇಹ ಈಗ ಗಂಡಿನ ದೇಹ, ಹೋಗು ನೀನು ರಾಜ್ಯಕ್ಕೆ. ಆ ದಶಾರ್ಣ ದೇಶದ ರಾಜ ನಿನ್ನ ಮಾವ, ನಿನಗೆ ಹೆಣ್ಣು ಕೊಟ್ಟ ಮಾವ ಬರ್ತಾನೆ, ನಿನ್ನ ಪರೀಕ್ಷೆ ಮಾಡ್ತಾನೆ, ನಿನ್ನ ದೇಹ ಗಂಡಿನ ದೇಹವಾಗಿರುತ್ತದೆ. ಆಗ ಅವನಿಗೆ ನಾನು ತಿಳಿದದ್ದು ತಪ್ಪು ಅಂತನ್ನುವ ಅರಿವಾಗತ್ತೆ. ನಿಮ್ಮ ತಂದೆಗೆ ಯಾವ ತೊಂದರೆಯನ್ನು ಅವನು ಕೊಡೋದಿಲ್ಲ, ಯುದ್ಧ ಆಗೋದಿಲ್ಲ, ಮರ್ಯಾದೆಯಿಂದ ಅವನು ತಿರುಗಿ ಹೋಗ್ತಾನೆ. ಆಮೇಲೆ ಮಾತ್ರ ನನ್ನ ದೇಹ ನನಗೆ ವಾಪಸ್ ಕೊಟ್ಬಿಡು,
ಮತ್ತೆ ಅರಣ್ಯಕ್ಕೆ ಬಂದು ನನ್ನ ಗಂಡಿನ ದೇಹ ಪುರುಷ ದೇಹವನ್ನು ನನಗೆ ಕೊಡು, ನಿನ್ನ ಹೆಣ್ಣಿನ ದೇಹವನ್ನು ತೆಗೆದುಕೊಂಡು ನೀನು ಹೋಗು. ಇವತ್ತು ಬಂದ ಸಮಸ್ಯೆಯಂತೂ ಬಗೆಹರಿಯುತ್ತೆ, ಯುದ್ಧ ತಪ್ಪುತ್ತದೆ, ನಿನ್ನ ತಂದೆ ಬಚಾವಾಗ್ತಾನೆ, ಆಮೇಲೆ ನೀವು ಸಂಸಾರ ಹೇಗಾದರೂ ಮಾಡಿಕೊಳ್ಳಿ, ನನಗೆ ಗೊತ್ತಿಲ್ಲ ಅಂತ. ಸರಿ ಎಂದ. ಅಷ್ಟಾದರೆ ಸಾಕು ಅಂದ್ಲು. ಆ ರೀತಿ ಪರಸ್ಪರ ವಿನಿಮಯ ಆಯಿತು. ರಾಜ ಬಂದ, ಪರೀಕ್ಷೆ ಮಾಡಿ ನೋಡಿದ. ಅಯ್ಯೋ, ನನ್ನ ಮಗಳೇ ಸುಳ್ಳು ಹೇಳಿದ್ದಾಳೆ, ಪಾಪ ನಿಜವಾಗಿ ಗಂಡು ಇದ್ದದ್ದು ಸತ್ಯ ಅಂತ ತನ್ನ ಮಗಳನ್ನೇ ಬೈದು ರಾಜನಿಗೆ ಕ್ಷಮೆ ಕೇಳಿ ದೃಪದನಿಗೆ ಅವನ ಆಚೆಗೆ ಹೋದ. ಇವಳು ಪ್ರಾಮಾಣಿಕಳಾಗಿದ್ಲು. ಇವತ್ತಿನ ಕಾಲದವರ ಹಾಗೆ ಅಂತೂ ಸಿಕ್ಕಿದೆ ಅಂತ ತಿರುಗಿ ಅರಣ್ಯಕ್ಕೆ ಹೋಗೋದೇ ಬೇಡ ಅಂತ ತಾನೇ ಇಟ್ಟುಕೊಂಡು ಕೂಡಬಹುದಾಗಿತ್ತು. ಹಾಗೆ ಮಾಡಲಿಲ್ಲ. ಕೆಲಸ ಮುಗಿದ ತಕ್ಷಣ ನೇರವಾಗಿ ಅರಣ್ಯಕ್ಕೆ ಬಂದಿದ್ದಾಳೆ ಪಾಪ ಶಿಖಂಡಿನಿ. ಪುರುಷ ದೇಹವನ್ನು ವಾಪಸ್ ಅವನಿಗೆ ಕೊಟ್ಟು ಅವನ ಸ್ತ್ರೀ ದೇಹವನ್ನು, ಅರ್ಥಾತ್ ತನ್ನದೇ ಸ್ತ್ರೀ ದೇಹ ಅವನ ಹತ್ರ ಇತ್ತಲ್ಲ, ಅದನ್ನು ಮರಳಿ ಪಡೆಯೋದಕ್ಕೆ. ಕಥೆ ಬದಲಾಗಿ ಹೋಗಿತ್ತು. ಅಷ್ಟರಲ್ಲಿ ಭಗವತ್ ಸಂಕಲ್ಪ ಏನಾಗಿದೆ? ರುದ್ರದೇವರ ವರ ನೋಡಿ ಹೇಗೆ ಕೆಲಸ ಮಾಡುತ್ತದೆ. ರುದ್ರದೇವರು ಹೇಳಿದ್ರು ದೃಪದನಿಗೆ, ಮೊದಲು ಹೆಣ್ಣಾಗಿ ಆಮೇಲೆ ಗಂಡಾಗ್ತಾನೆ ಅಂತ. ಹೀಗಾಗಿ ಹೆಣ್ಣು ಗಂಡಿನ ದೇಹವನ್ನು ಪಡೆದಾಯಿತು. ಶಿಖಂಡಿನಿ ಶಿಖಂಡಿ ಆದಳು. ಆದರೆ ಮತ್ತೆ ತಾನು ಶಿಖಂಡಿನಿ ಆಗೋದಕ್ಕೆ ಅಂತ ಅರಣ್ಯಕ್ಕೆ ಬಂದಳು. ಆದರೆ ಅಲ್ಲಿ ಘಟನೆ ವ್ಯತ್ಯಾಸವಾಗಿತ್ತು. ಏನಾಗಿತ್ತು? ತುಂಬುರು ಹೆಣ್ಣಾಗಿದ್ದ. ಆ ಸಂದರ್ಭದಲ್ಲಿ ಕುಬೇರ ಅಲ್ಲಿ ಬರ್ತಾನೆ, ಗಂಧರ್ವರ ರಾಜ, ಒಡೆಯ ಅವನು. ದೊಡ್ಡವರು ಬಂದಾಗ ಚಿಕ್ಕವರು ಎದ್ದು ನಿಂತು ಸ್ವಾಗತ ಮಾಡಿ ಮುಂದೆ ಹೋಗಿ ನಮಸ್ಕಾರ ಮಾಡಿ ಎಲ್ಲ ಮಾಡಬೇಕಲ್ವಾ. ಆದರೆ ಇವನಿಗೆ ನಾಚಿಕೆ. ಯಾಕೆ? ತನ್ನ ದೇಹದೊಳಗೆ ತಾನಿಲ್ಲ, ಈಗ ಹೆಣ್ಣಿನ ದೇಹದೊಳಗಿದ್ದಾನೆ ಯಾವುದೋ ಒಂದು ಒಪ್ಪಂದದಲ್ಲಿ. ಹಾಗಾದರೆ ಹೆಣ್ಣಿನ ದೇಹದೊಳಗಿದ್ದು ಕುಬೇರನಿಗೆ ಮುಖ ತೋರಿಸೋದು ಹೇಗೆ ಅಂತ ಸಂಕೋಚವಾಗಿ ಗಿಡದ ಅಡಿಯಲ್ಲಿ ಬಳ್ಳಿಗಳ ಬಳಿಯಲ್ಲಿ ತನ್ನನ್ನು ತಾನು ಮುಚ್ಚಿಕೊಂಡಿದ್ದಾನೆ. ಕುಬೇರನಿಗೆ ಗೊತ್ತಾಯಿತು, ಅವನು ಮಹಾಜ್ಞಾನಿ ದೇವತೆ. ತುಂಬುರು ನನ್ನ ದಾಸ ಗಂಧರ್ವ, ನಾನು ಬಂದಾಗ ಎದ್ದು ನಿಂತು ಸ್ವಾಗತ ಮಾಡಿ ನಮಸ್ಕಾರ ಮಾಡುವುದು ಬಿಟ್ಟು ಮರೆಯಲ್ಲಿ ಕುಳಿತಿದ್ದಾನಲ್ಲ ಅಂತ ಸಿಟ್ಟಾಗಿ ಶಾಪ ಕೊಟ್ಟ. ಏನಂತ? ನೀನು ಯಾವ ಹೆಣ್ಣಿನ ಶರೀರದಲ್ಲಿ ಇದ್ದೀಯೋ ಅದೇ ನಿನಗೆ ಪರ್ಮನೆಂಟ್ ಶರೀರ ಆಗಲಿ, ನಿನಗೆ ಮತ್ತೆ ಮರಳಿ ಪುರುಷ ದೇಹವನ್ನು ಪಡೆಯುವ ಅವಕಾಶ ತಪ್ಪಲಿ ಅಂತ ಶಾಪ ಕೊಟ್ಟ. ಹೀಗಾಗಿ ಶಿಖಂಡಿನಿ ಪಾಪ ಹೋಗಿ ನನ್ನ ದೇಹವನ್ನು, ನಾನು ಹೆಣ್ಣಿನ ದೇಹವನ್ನು ತೆಗೆದುಕೊಳ್ತೇನೆ, ಈ ಪುರುಷ ದೇಹ ನೀನು ವಾಪಸ್ ತೆಗೆದುಕೋ ಅಂತ ಹೇಳಿದರೂ ಕೂಡ ಅವನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಕುಬೇರನ ಶಾಪವಾಗಿತ್ತು. ನಿನ್ನ ದೈವ ಚೆನ್ನಾಗಿದೆ, ನನ್ನ ದೈವ ಸರಿ ಇಲ್ಲ, ನಾನು ಹೀಗೆ ಹೆಣ್ಣಾಗಿ ಸ್ವಲ್ಪ ದಿನ ಹೀಗಿರಬೇಕು, ಇರ್ತೇನೆ, ನೀನು ಈ ಗಂಡಿನ ದೇಹವನ್ನು ತೆಗೆದುಕೊಂಡು ಹೋಗು, ಸಂಸಾರ ಮಾಡು ಅಂತ ತುಂಬುರು ಕೊಟ್ಟು ಕಳಿಸ್ತಾರೆ. ಮುಂದೆ ಅವನು ಸಂಸಾರ ಮಾಡಿ ಆಮೇಲೆ ಶಿಖಂಡಿ ಯಾವಾಗ ಮೃತನಾಗ್ತಾನೋ ಆಗ ಶಿಖಂಡಿಯ ಆ ಪುರುಷ ದೇಹ ಮತ್ತೆ ತುಂಬುರು ಗಂಧರ್ವನಿಗೆ ಬರ್ತದೆ. ಅಲ್ಲಿವರೆಗೆ ಇವನೇ ಪುರುಷ ದೇಹದೊಳಗೆ ಇರ್ತಾನೆ. ಇದು ಕಥೆ. ಈ ಕಥೆ ನೋಡಿದರೆ ಏನಾಯ್ತು? ಈಗ ಅದಲು ಬದಲಾಯಿತು. ಗಂಡು ಹೆಣ್ಣಾಯಿತು, ಹೆಣ್ಣು ಗಂಡಾಯಿತು. ಹಾಗಾದರೆ ಹೆಣ್ಣಿಗೆ ಗಂಡಿನ ದೇಹ ಬರೋದಿಲ್ಲ ಅನ್ನುವ ಶ್ರೀಮದಾಚಾರ್ಯರ ಮಾತಿಗೆ ಇದು ವಿರುದ್ಧ ಆಯಿತು. ಹೆಣ್ಣಾದ ಶಿಖಂಡಿನಿಗೆ ಗಂಡಿನ ದೇಹ ಬಂತು. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಅತಃ ಶಿವವರೇಪೇಶ ಜಜ್ಞೆ ಯೋಷೈವ ನಾನ್ಯಥಾ ಪಶ್ಚಾಚ್ಚ ಪುಂತನುಂ ಸೈಷಾ ಪ್ರವಿವೇಶೈವ ಪುಂಯುತಾಂ. ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ನೋಡಿ, ಹೆಣ್ಣು ಪುರುಷ ದೇಹದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಇರುವ ಪ್ರಸಂಗ ಅನಿವಾರ್ಯ ಬಂದಾಗಲೂ, ಆ ತರಹದ ಶಾಪ ವರಗಳು ಇದ್ದಾಗಲೂ ಪುರುಷನ ಸನ್ನಿಧಾನ ಇರುವ ದೇಹದಲ್ಲಿ ಇವಳು ಜೊತೆಗಿರಬಹುದೇ ಹೊರತು ಇವಳದ್ದೇ ದೇಹ ಆಗುವುದಿಲ್ಲ. ಹೀಗಾಗಿ ತುಂಬುರು ಎಂಬಂತಹ ಗಂಧರ್ವನೂ ಒಂದಂಶದಿಂದ ಆ ದೇಹದೊಳಗಿದ್ದ, ಪುರುಷ ದೇಹದೊಳಗೆ ಇವಳು ಜೊತೆಗಿದ್ದಾಳೆ. ಇವಳದೇ ದೇಹ ಅಂತ ಆಗಲಿಲ್ಲ, ಇವಳದೂ ದೇಹ ಅಂತ ಆಯಿತು. ಆದರೆ ಪುರುಷರಿಗೆ ಮಾತ್ರ ಆ ಅವಕಾಶ ಇದೆ, ಅವರಿಗೆ ಸ್ತ್ರೀ ದೇಹ ಬರಬಹುದು. ಸ್ತ್ರೀಯರಿಲ್ಲದಂತೆ ಕೇವಲ ಸ್ತ್ರೀ ದೇಹದಲ್ಲಿ ಪುರುಷರು ಇರಬಹುದು.
ಅದಕ್ಕೂ ಉದಾಹರಣೆಗಳಿವೆ. ಯಾರು? 16,000 ಜನ ಇದ್ದಾರಲ್ಲ, ಶ್ರೀಕೃಷ್ಣ ಪರಮಾತ್ಮನ ಮಡದಿಯರು 16,100 ಜನ, 108 ಅಲ್ಲ, ಆ 8 ಜನ ಶುದ್ಧ ಸ್ತ್ರೀಯರು. ಈ 16,100 ಜನ ಇದ್ದಾರಲ್ಲ, ಅವರೆಲ್ಲ ಗಂಡಸು, ಹೆಣ್ಣಲ್ಲ ಅವರು. ಅಗ್ನಿಯ ಮಕ್ಕಳು, ಅಗ್ನಿಪುತ್ರರು. ಅಗ್ನಿಯ ಮಕ್ಕಳು 16,100 ಜನ, ಅವರೆಲ್ಲ ತಪಸ್ಸು ಮಾಡುತ್ತಾರೆ ವಾಯುದೇವರನ್ನು ಕುರಿತು. ಸಾಮಾನ್ಯವಾಗಿ ಪುರಾಣಗಳಲ್ಲಿ ನೀವು ಕಥೆ ಕೇಳ್ತೀರಿ, ಇಂತಹ ದೇವತೆ ವರ ಕೊಟ್ಟರು, ಅವರು ಕೊಟ್ಟರು ಅಂತ. ವರ ಕೊಡುವವರು ಪ್ರಾಯ ಯಾರು? ಬ್ರಹ್ಮದೇವರು, ರುದ್ರದೇವರು, ಪಾರ್ವತಿ, ಸ್ಕಂದ, ಗಣಪತಿ, ಇವರೆಲ್ಲ. ಬ್ರಹ್ಮದೇವರು ಒಬ್ಬರು, ಇನ್ನು ಫುಲ್ಲು ರುದ್ರದೇವರ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು, ರುದ್ರ, ಪಾರ್ವತಿ, ಸ್ಕಂದ, ಗಣಪತಿ. ಈ ಫ್ಯಾಮಿಲಿಯವರು ವರ ಕೊಟ್ಟದ್ದೇ ಬಹಳ ಇದೆ. ವಾಯುದೇವರು ವರ ಕೊಡೋದಕ್ಕೆ ಅಲ್ಲಿ ಬರೋದಿಲ್ಲ, ಬ್ರಹ್ಮದೇವರು ಕೊಡ್ತಾರೆ. ಆದರೆ ಭಾವಿಬ್ರಹ್ಮರಾದ ವಾಯುದೇವರು ಅಲ್ಲಿ ಇಲ್ಲಿ ವರಗಿರ ಕೊಡೋದಕ್ಕೆ ಬರೋದು ಬಹಳ ಕಡಿಮೆ. ಇಲ್ಲಿ ಮಾತ್ರ ವರ ಕೊಟ್ಟದ್ದು ವಾಯುದೇವರು. ಈ ಅಗ್ನಿಪುತ್ರರೆಲ್ಲ ತಪಸ್ಸು ಮಾಡಿ ವಾಯುದೇವರನ್ನು ಒಲಿಸಿಕೊಂಡು ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಏನು? ನಾವು ದೇವರ ಕೈ ಹಿಡಿಯಬೇಕು. ಅದು ಹೇಗೆ ಕೈ ಹಿಡಿತೀರಾ? ನೀವೆಲ್ಲ ಗಂಡಲ್ವಾ, ನಾವು ಹೆಣ್ಣಾಗಬೇಕು, ಹೆಣ್ಣಾಗಿ ದೇವರ ಕೈ ಹಿಡಿಯುವಂತಹ ಭಾಗ್ಯ ನಮಗೆ ಸಿಗಬೇಕು ಅಂತ ಕೇಳಿದಾಗ ತಥಾಸ್ತು ಅಂತ ವಾಯುದೇವರು ಅವರ ತಪಸ್ಸಿಗೆ ಮೆಚ್ಚಿ ವರ ಕೊಡ್ತಾರೆ. ಆ 16,100 ಜನ ಹೆಣ್ಣಾಗಿ ಹುಟ್ಟುತ್ತಾರೆ. ಅದರಲ್ಲಿ ಕೆಲವರು ಮತ್ತೆ ಅಪ್ಸರ ಸ್ತ್ರೀಯರಾಗಿ ರಾಜಕುಲದಲ್ಲಿ ಮತ್ತೆ ಹುಟ್ಟುತ್ತಾರೆ, ಕೆಲವರು ದೇವಗಂಧರ್ವ ಕನ್ಯೆಯರಾಗಿ ಹುಟ್ಟುತ್ತಾರೆ. ಅವರೆಲ್ಲರನ್ನ ನರಕಾಸುರ ತನ್ನ ಕಾರಾಗಾರದಲ್ಲಿ ಹಾಕಿ ಇಟ್ಟಿರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರ ಮಾಡಿದ ಮೇಲೆ ಆ 16,100 ಜನರನ್ನು ಮದುವೆಯಾಗ್ತಾನೆ. ಅವರೆಲ್ಲ ಗಂಡಸು, ಆದರೆ ಹೆಣ್ಣಿನ ದೇಹವನ್ನು ಪಡೆದರು. ಶಾಪದಿಂದಲ್ಲ, ವರದಿಂದ, ವಾಯುದೇವರ ವರದಿಂದ ಇದು ಸಾಧ್ಯ ಇದೆ ನೋಡಿ. ಅಂದರೆ ಯಾವ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗಂಡಿಗೆ ಹೆಣ್ಣಿನ ದೇಹ ಬರುವ ಸಾಧ್ಯತೆ ಇದೆ ಅಂತ ಸರ್ವಮೂಲದಲ್ಲಿ ಹೇಳಿದ್ದಾರೆ, ಅದೇ ಶ್ರೀಮದಾಚಾರ್ಯರು ತಾವೇ ವರ ಕೊಟ್ಟು, ವಾಯುದೇವರು ತಾವೇ ವರ ಕೊಟ್ಟು ಗಂಡುಗಳನ್ನು ಹೆಣ್ಣು ಮಾಡಿದ್ದುಂಟು. ತಾವೇ ವರ ಕೊಟ್ಟು ಯಾವುದನ್ನು ಮಾಡಿ ತೋರಿಸಿದ್ದಾರೆ ಅದನ್ನೇ ತಾವು ಶ್ರೀಮದಾಚಾರ್ಯರಾಗಿ ಗ್ರಂಥದಲ್ಲಿ ಬರೆದಿಡ್ತಾರೆ. ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ, ಪುರುಷರು ಸ್ತ್ರೀಯರಾಗಬಹುದು, ಆದರೆ ಸ್ತ್ರೀಯರಿಗೆ ಮಾತ್ರ ಪುರುಷರಾಗುವ ಸಾಧ್ಯತೆ ಇಲ್ಲ. ಪುರುಷರ ದೇಹದಲ್ಲಿ ಪುರುಷರಿದ್ದಾಗ ಜೊತೆಗೆ ಇರಬಹುದು ಶಿಖಂಡಿನಿಯಂತೆ ಅಂತ ನಿರ್ಣಯವನ್ನು ಶ್ರೀಮದಾಚಾರ್ಯರು ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಕೊಟ್ಟದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಾದಿರಾಜ ಶ್ರೀಪಾದಂಗಳವರು ಇಲ್ಲಿರುವ ಮಹಾಭಾರತದ ವಾಕ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸರಿ, ಅಂತೂ ಇದೊಂದು ಭಗವಂತನ ವ್ಯವಸ್ಥೆ ಅನ್ನುವುದನ್ನು ತೋರಿಸಿಕೊಟ್ರು. ನಂತರ ಇನ್ನೊಂದು ಪ್ರಶ್ನೆಯನ್ನು ಉಮಾದೇವಿ ಕೇಳ್ತಾಳೆ ರುದ್ರದೇವರಿಗೆ. ಜೀವ ನಾನಾ ತರಹದ ಕಾರ್ಯಗಳನ್ನು ಮಾಡ್ತಾನಲ್ಲ, ನಿಜವಾಗಿ ಜೀವ ಮಾಡ್ತಾನ ಇದನ್ನೆಲ್ಲ, ಅಥವಾ ಇನ್ಯಾವುದಾದರೂ ಒತ್ತಡದಿಂದ ಮಾಡ್ತಾನೋ? ಒಳ್ಳೆಯ ಕೆಲಸವನ್ನು ಮಾಡುವವರಿದ್ದಾರೆ, ಮಧ್ಯಮವಾದ ಕಾರ್ಯಗಳನ್ನು ಮಾಡ್ತಾರೆ, ನೀಚವಾದ ಕಾರ್ಯಗಳನ್ನು ಮಾಡುವವರು ಇದ್ದಾರೆ. ಈ ತರಹದ ವಿವಿಧ ಕಾರ್ಯಗಳ ಕರ್ತೃತ್ವ ಜೀವನಲ್ಲಿ ಸ್ವಾಭಾವಿಕವಾಗಿ ಉಂಟೋ ಇಲ್ವೋ ಅಂತ ಏನು ಉತ್ತರ ಕೊಟ್ಟರು ರುದ್ರದೇವರು? ಕರ್ತೃತ್ವಂ ನೈವಚಾತ್ಮನಿ ಅಂದ್ಬಿಟ್ರು. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂದರು. ಎಂತಹ ಮಾತು! ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದಾರೆ, ಕರ್ತ ಶಾಸ್ತ್ರಾರ್ಥವತ್ವಾತ್, ಜೀವನಿಗೆ ಕರ್ತೃತ್ವ ಉಂಟು ಅಂತ ವೇದವ್ಯಾಸದೇವರೇ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದು. ಅದೇ ವೇದವ್ಯಾಸದೇವರು ರಚನೆ ಮಾಡಿದ ಗ್ರಂಥ ಮಹಾಭಾರತ. ಆ ಮಹಾಭಾರತದಲ್ಲಿ ಬರುವ ರುದ್ರದೇವರ ಮಾತು ಕರ್ತೃತ್ವಂ ನೈವಚಾತ್ಮನಿ ಅಂತ, ಜೀವಕರ್ತೃವಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ರುದ್ರದೇವರು. ಮತ್ತೆ ವಾದಿರಾಜ ಶ್ರೀಪಾದಂಗಳವರು ಆ ರುದ್ರದೇವರ ಮಾತಿಗೆ ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ತಿಳಿಯಬೇಡಿ, ಕರ್ತೃತ್ವ ಉಂಟು. ಹಾಗಾದರೆ ರುದ್ರದೇವರ ಮಾತಿಗೆ ಅರ್ಥವೇನು ಅಂದರೆ, ಜೀವ ಸಂಸಾರದಲ್ಲಿರುವಾಗ
ಯಾವ ಶರೀರದ ಸಹಾಯ ಬೇಕು. ಶರೀರದ ಸಹಾಯವಿಲ್ಲದ ಜೀವನಿಗೆ ಕರ್ತೃತ್ವವಿಲ್ಲ. ಪ್ರಕೃತಿಯ ಗುಣಯುಕ್ತೇನ, ಮುಂದಿನ ಮಹಾಭಾರತದ ವಾಕ್ಯವೇ ಇದೆ. ಪ್ರಕೃತಿಯ ಗುಣ, ಸತ್ವಗುಣ, ರಜೋಗುಣ, ತಮೋಗುಣಗಳು, ಅವುಗಳಿಂದ ನಿರ್ಮಿತವಾದಂತಹ ಈ ಶರೀರ, ಪಾಂಚಭೌತಿಕವಾದ ಶರೀರ, ಇಂತಹ ಶರೀರದ ಸಹಾಯವಿರುವ ಜೀವ ಕರ್ತೃವಾಗ್ತಾನೆ. ಶರೀರವಿಲ್ಲದ ಜೀವನಿಗೆ ಕರ್ತೃತ್ವ ಇಲ್ಲ. ಇದು ರುದ್ರದೇವರ ಮಾತಿನ ಅಭಿಪ್ರಾಯ ಅನ್ನುವುದಕ್ಕೆ ನೋಡಿ, ಸತ್ವಗುಣ ಯಾರಲ್ಲಿ ವಿಶೇಷವಾಗಿದೆ ಅಂಥವರು ಯಾವಾಗಲೂ ಜ್ಞಾನ, ಭಕ್ತಿ, ವೈರಾಗ್ಯ, ಕ್ಷಮ, ದಯೆ, ಪ್ರೀತಿ, ವಿಶ್ವಾಸ, ಪರೋಪಕಾರ, ಯಜ್ಞಯಾಗಾದಿಗಳು, ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ತೊಡಗಿರುತ್ತಾರೆ. ಇನ್ನನೇಕ ಜನ ಉದಾಸೀನವಾಗಿರ್ತಾರೆ. ಪ್ರೀತಿಯನ್ನು ಮಾಡುವುದಿಲ್ಲ, ದ್ವೇಷವನ್ನು ಮಾಡುವುದಿಲ್ಲ, ಜಾಸ್ತಿ ಔದಾಸೀನ್ಯದಿಂದ ಇರೋದು. ಭೋಗದಲ್ಲಿ ಆಸಕ್ತರು, ಪರೋಪಕಾರದಲ್ಲಿ ಆಸಕ್ತರಲ್ಲ, ಇನ್ನೊಬ್ಬರಿಗೆ ಅಪಕಾರನೂ ಮಾಡುವುದಿಲ್ಲ. ಮತ್ತೆ ತಮೋಗುಣ ಇದ್ದ ವ್ಯಕ್ತಿಗಳು ಹೇಗೆ ಇನ್ನೊಬ್ಬರಿಗೆ ಅಪಕಾರದಲ್ಲಿ ತೊಡಗುತ್ತಾರೋ ಹಾಗೆ ಇವರು ಇನ್ನೊಬ್ಬರಿಗೆ ಅಪಕಾರನೂ ಮಾಡುವುದಿಲ್ಲ. ತಾವು ತಮ್ಮ ಮನೆಯಲ್ಲಿ ಭೋಗ ಮಾಡ್ತಾ ಆನಂದವಾಗಿರ್ತಾರಷ್ಟೆ. ಇನ್ನು ಕೆಲವರು ತಮೋಗುಣ ಜಾಸ್ತಿ ಇದ್ದರೆ ಇನ್ನೊಬ್ಬರಿಗೆ ಅಪಕಾರ ಮಾಡುವುದು, ದ್ವೇಷ, ಹಿಂಸೆ, ಕಾಮ, ಕ್ರೋಧ, ಮಾತ್ಸರ್ಯ, ಈ ತರಹದ ದೋಷಗಳಿಗೆ ಬಲಿಯಾಗಿರ್ತಾರೆ. ಹೀಗೆ ಸತ್ವಗುಣ, ರಜೋಗುಣ, ತಮೋಗುಣಗಳ ವ್ಯತ್ಯಾಸದಿಂದಾಗಿ ವ್ಯಕ್ತಿಯ ಕರ್ತೃತ್ವಗಳಲ್ಲಿ ವ್ಯತ್ಯಾಸ ತೋರುತ್ತೆ. ಇದರಿಂದ ತಿಳಿದು ಬರೋದೇನು ಅಂದರೆ, ಆ ತರಹದ ಸತ್ವಗುಣ, ರಜೋಗುಣ, ತಮೋಗುಣಗಳ ಕಾರ್ಯವಾದ ಈ ಶರೀರದಲ್ಲಿ ಇದ್ದಾಗಲೇ ಮನುಷ್ಯನಿಗೆ ಕರ್ತೃತ್ವ ಬರೋದು ಸಂಸಾರದಲ್ಲಿ. ಮುಕ್ತನಾದ ಮೇಲೆ ಅವನಿಗೆ ಈ ಯಾವ ತರಹದ ಶರೀರ ಬೇಕಿಲ್ಲ. ತನ್ನ ಜೀವಸ್ವರೂಪದಿಂದಲೇ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಜೀವನಿಗೆ ಉಂಟು. ಆದರೆ ಸಂಸಾರದಲ್ಲಿರುವವರೆಗೆ ಈ ತರಹದ ದೇಹದ ಅವಶ್ಯಕತೆ ಇದೆ. ಇಂತಹ ದೇಹದಲ್ಲಿದ್ದು ಜೀವ ಕಾರ್ಯಗಳನ್ನು ಮಾಡ್ತಾನೆ ಅಂತ ಅಂದರೆ, ಭಗವಂತನ ಅನುಗ್ರಹ, ದೇವರ ಉಪಕಾರ ಎಷ್ಟಿದೆ ಅಂತ ತಿಳಿಯಿರಿ. ಜೀವಸ್ವರೂಪವನ್ನು ಅನಾದಿ ಕಾಲದಿಂದ ನಾವು ಪಡೆದುಕೊಂಡಿದ್ದೇವೆ ನಿಜ. ನಮ್ಮ ಸ್ವರೂಪವನ್ನು ದೇವರು ಹುಟ್ಟಿಸಿಲ್ಲ ಅನ್ನುವುದು ಸತ್ಯ. ದೇವರು ಹೇಗೆ ಅನಾದಿಯೋ ಜೀವರು ಅನಾದಿ, ಇದು ಸತ್ಯ. ಆದರೆ ಜೀವ ಯಾವುದೇ ಒಂದು ಸಣ್ಣ ಕಾರ್ಯವನ್ನು ಮಾಡಬೇಕಾದರೆ, ದೊಡ್ಡ ಕಾರ್ಯ ಅಲ್ಲ, ಕಾರ್ಯವೂ ಅಲ್ಲ, ಒಂದು ತಿಳುವಳಿಕೆ ಅವನಿಗೆ ಬರಬೇಕಾದರೆ, ಒಂದು ಇಚ್ಛೆ ಬರಬೇಕಾದರೆ, ಒಂದು ಪ್ರಯತ್ನ ಅವನು ಮಾಡಬೇಕು ಅಂದರೆ ಶರೀರ ಬೇಕು. ಇಷ್ಟು ಪರಾಧೀನನಾಗಿದ್ದಾನೆ ಜೀವ, ತಿಳಿದುಕೊಳ್ಳಿ. ರುದ್ರದೇವರ ಮಾತಿನಲ್ಲಿ ನಾವು ತಿಳಿಯಬೇಕಾದ ತತ್ವ ಏನು, ವೇದವ್ಯಾಸದೇವರು ತಿಳಿಸಲು ಹೊರಟ ತತ್ವ ಏನು ಅಂದರೆ, ದೇವರ ಉಪಕಾರ. ಏನೋ ಪ್ರಶ್ನೆ ಕೇಳಿದ್ಲು, ಏನೋ ಉತ್ತರ ಹೇಳಿದರು ರುದ್ರದೇವರು ಅಂತ ತಿಳಿಯಬೇಡಿ. ಶರೀರವಿಲ್ಲದಂತೆ ಜೀವನಿಗೆ ಯಾವುದೇ ತರಹದ ಕರ್ತೃತ್ವ ಇರೋದಿಲ್ಲ ಸಂಸಾರದಲ್ಲಿ ಅಂತ ಹೇಳುವಾಗ ಏನೊಂದು ದೇವರ ದೊಡ್ಡ ಅನುಗ್ರಹ ನಮಗೆ ತೋರುತ್ತೆ ಅಂದರೆ, ಆ ಶರೀರ ಸೃಷ್ಟಿ ಮಾಡಿ ಕೊಡುವ ವ್ಯಕ್ತಿ ಯಾರು? ಭಗವಂತ. ಶರೀರೇ ಸತಿ ಇಚ್ಛಾದಯ. ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಶರೀರೇ ಸತಿ ಇಚ್ಛಾದಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿಸ್ತಾರೆ, ಸಶರೀರಸ್ಸೈವ ಜ್ಞಾನಾದಿ. ಶರೀರ ಇದ್ದರೆ ಮಾತ್ರ ಜ್ಞಾನ, ಶರೀರ ಇದ್ದರೆ ಮಾತ್ರ ಇಚ್ಛೆ, ಶರೀರ ಇದ್ದರೆ ಮಾತ್ರ ಪ್ರಯತ್ನ. ಅಂದರೆ ಅನಾದಿ ಕಾಲದಿಂದ ನಾವಿದ್ದರೂ ವ್ಯರ್ಥ. ಶರೀರ ಇಲ್ಲದೇ ಇದ್ದರೆ ಆ ಶರೀರ ಕೊಡೋದೇ ದೇವರು. ಅನಾದಿ ಕಾಲದಿಂದಲೂ ನಮಗೆ ಶರೀರವನ್ನು ಕೊಡ್ತಾ ಬಂದಿದ್ದಾನೆ ಭಗವಂತ ಅನ್ನುವುದಕ್ಕಾಗಿಯೇ ಅನಾದಿ ಕಾಲದಿಂದಲೂ ನಾವು ಕರ್ಮಗಳನ್ನು ಮಾಡ್ತಾ ಬಂದಿದ್ದೇವೆ. ದೇವರು ಒಂದು ವೇಳೆ ನಮಗೆ ಶರೀರವನ್ನು ಕೊಟ್ಟಿದ್ದಿಲ್ಲ ಅಂದರೆ ನಾವು ಕರ್ಮವನ್ನು ಮಾಡುವುದಕ್ಕೆ ಸಾಧ್ಯ ಇರಲಿಲ್ಲ. ಅದೆಷ್ಟು ಅದ್ಭುತವಾದ ಶರೀರವನ್ನು ಕೊಟ್ಟಿದ್ದಾನೆ ಭಗವಂತ. ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯ ಮಾಡುವುದಕ್ಕೆ ಬೇಕಾದ ಗೋಲಕಗಳು. ಕಣ್ಣು ಇಂದ್ರಿಯವಲ್ಲ,
ಒಳಗೆ ಚಕ್ಷುರಿಂದ್ರಿಯ ಇದೆ. ಈ ಮೇಲೆ ತೋರುವ ಕಣ್ಣು ಆ ಇಂದ್ರಿಯದ ಒಂದು ಮನೆ ಅಷ್ಟೇ. ಅದು ಕಣ್ಣಿಗೆ ಕಾಣುವ ಕಿವಿ ಇದು ಶ್ರೋತ್ರೇಂದ್ರಿಯ ಅಲ್ಲ. ಶ್ರೋತ್ರೇಂದ್ರಿಯ ಸೂಕ್ಷ್ಮವಾದದ್ದುಂಟು, ಅದಕ್ಕೆ ಇದೊಂದು ಮನೆ, ಅಧಿಷ್ಠಾನ. ಇಂದ್ರಿಯಗಳನ್ನು ಕೊಟ್ಟ ದೇವರು ಇಂದ್ರಿಯಗಳು ಚೆನ್ನಾಗಿ ತಮ್ಮ ಕೆಲಸ ಮಾಡುವುದಕ್ಕೆ ಮನೆ ಮಾಡಿಕೊಟ್ಟ. ಇದಲ್ಲದೆ ನಮ್ಮ ದೇಹದಲ್ಲಿ ನಾನಾ ತರಹದ ಅಂಗಗಳನ್ನು ಒಳಗೆ ಜೋಡಿಸಿದ. ಅಂತಹ ಸುಂದರವಾದ ಶರೀರವನ್ನು ನೀಡಿ ನಾವು ಕೆಲಸ ಮಾಡುವುದಕ್ಕೆ, ಕಾರ್ಯಗಳನ್ನು ಮಾಡುವುದಕ್ಕೆ ಒಂದು ಯೋಗ್ಯತೆಯನ್ನು ಕಲ್ಪಿಸಿಕೊಟ್ಟ, ಕರ್ತೃತ್ವವನ್ನು ಕೊಟ್ಟ. ಇಷ್ಟು ಪಡೆದುಕೊಂಡು ನಾವೇನಾದರೊಂದು ಕೆಲಸ ಮಾಡಿದರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆಯಲ್ಲ ಅಂತ ಬೆನ್ನು ಚಪ್ಪರಿಸಿ ನಮಗೆ ಪುಣ್ಯವನ್ನು ಕೊಟ್ಟು ಅದಕ್ಕೆ ಮತ್ತೆ ಸುಖವನ್ನು ಕೊಡ್ತಾನೆ, ಫಲವನ್ನು ಕೊಡ್ತಾನೆ. ಆದರೆ ಎಲ್ಲವನ್ನೂ ಮಾಡಿಸಿದ್ದು ತಾನೇ. ತಾನೇ ಶರೀರ ಕೊಟ್ಟು ತಾನೇ ಒಳಗಿದ್ದು ನಮ್ಮಿಂದ ಕರ್ಮವನ್ನು ಮಾಡಿಸಿ ಬಹಳ ಚೆನ್ನಾಗಿ ಕರ್ಮ ಮಾಡಿದಿ ಅಂತ ತಾನೇ ಮತ್ತೆ ಅದಕ್ಕೆ ಫಲವನ್ನು ಕೊಡ್ತಾನಲ್ಲ, ಅದೆಂತಹ ಕಾರುಣ್ಯ ಪರಮಾತ್ಮನದು. ಇದನ್ನು ಅರ್ಥ ಮಾಡಿಕೊಳ್ಳಿ ಎನ್ನುವುದು ರುದ್ರದೇವರ ಆಂತರ್ಯ. ನಾವು ಯಾವುದೇ ಕರ್ಮಗಳನ್ನು ಮಾಡುವಾಗ ಈ ಅನುಸಂಧಾನ ಮನಸ್ಸಿನಲ್ಲಿರಬೇಕು. ತನು ನಿನ್ನದೋ, ಜೀವನ ನಿನ್ನದೋ, ಈ ಶರೀರ ನಿನ್ನದು, ನನ್ನ ಬದುಕು ನಿನ್ನದು, ಪ್ರಾಣಶಕ್ತಿ ನಿನ್ನದು. ನೀನೇ ಒಳಗಿದ್ದು ಕರ್ಮಗಳನ್ನು ಮಾಡಿಸುವ. ನೀನು ಮಾಡಿಸಿದರೆ ನಾನು ಮಾಡುವೆ. ಹಾಗಾದರೆ ನಾನು ಮಾಡಿದ್ದು ಕೇವಲ ಇದು ಗೊಂಬೆ ಆಟ ಇದ್ದ ಹಾಗೆ. ನೀನೇ ಮಾಡಿದ್ದರಿಂದ ನೀನು ಸಂತೋಷಪಡು. ಭಾಗವತದಲ್ಲಿ ಹೇಳ್ತಾರೆ, ಸ್ವಕೃತೇನ ತುಷ್ಯೇತ್. ನಾನು ಮಾಡಿದ್ದಕ್ಕೆ ನೀನು ಸಂತೋಷಪಡು ಅಂತ ನಾವು ದೇವರಿಗೆ ಹೇಳೋದಲ್ಲ, ನೀನೇ ಒಳಗಿದ್ದು ಮಾಡಿಸಿಕೊಂಡದ್ದಕ್ಕೆ ನೀನೇ ಸಂತೋಷಪಟ್ಟು ಅನುಗ್ರಹ ಮಾಡು ಅಂತ. ಈ ಅನುಸಂಧಾನವನ್ನು ನಮಗೆ ಮಹಾಭಾರತ ಕಲಿಸಿಕೊಡ್ತಾ ಇದೆ. ಮತ್ತೊಂದು ಚಿಂತನವನ್ನು ರುದ್ರದೇವರು ಪಾರ್ವತಿಯ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾರೆ. ಪಾರ್ವತಿ ಕೇಳ್ತಾಳೆ, ಹಿಂಸೆ ಇದು ಪಾಪವನ್ನು ಕೊಡುತ್ತೆ, ಹೌದೋ ಅಲ್ವೋ? ಹೌದು, ಹಿಂಸೆ ಮಾಡಬಾರ್ದಲ್ವಾ? ಎಲ್ಲರಿಗೂ ಸಂತೋಷ ಪಡಿಸ್ಬೇಕು. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ. ಎಲ್ಲರಿಗೂ ಸಂತೋಷ ಪಡಿಸ್ಬೇಕು, ಅದೇ ಭಗವಂತನ ಪೂಜೆ. ಯಾರ ಮನಸ್ಸಿಗೂ ನೋವು ಉಂಟು ಮಾಡಬಾರದು. ಹಾಗಾದರೆ ಹಿಂಸೆ ಇದು ಸಲ್ಲದು. ಹಿಂಸೆಯಿಂದ ಪಾಪ, ಪಾಪದಿಂದ ದುಃಖ ಅಂತಾದರೆ ರಾಜರು ಹಿಂಸೆ ಮಾಡ್ತಾರಲ್ಲ. ಮತ್ತೆ ಪ್ರಜೆಗಳು ಏನಾದರೂ ತಪ್ಪು ಮಾಡಿದಾಗ ಆ ಪ್ರಜೆಗಳನ್ನು ಕಾರಾಗಾರದಲ್ಲಿ ಹಾಕ್ತಾರೆ, ತಮ್ಮ ಭಟರಿಗೆ ಹೇಳಿ ಚೆನ್ನಾಗಿ ಹೊಡೆಸ್ತಾರೆ. ಅದು ಹಿಂಸೆ ಅಲ್ವಾ? ಅದರಿಂದ ಪಾಪ ಬರೋದಿಲ್ವಾ? ಪಾಪ ಬರೋದಾಗಿದ್ದರೆ ಅಷ್ಟು ರಾಜಾರೋಷ ಆಗಿ ಎಲ್ಲರ ಸಮಕ್ಷಮದಲ್ಲಿ ಧೈರ್ಯದಿಂದ ರಾಜರು ದಂಡ ಮಾಡ್ತಾರಲ್ವ. ರಾಜರು ಮಾಡ್ತಾರೇನೋ ಅವರ ತಲೆ ಕೆಟ್ಟಿದೆ ಅಂತನೋ ಹಾಗಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರಲ್ಲ, ತಪ್ಪು ಮಾಡಿದವರಿಗೆ ದಂಡ ಕೊಡಬೇಕು ರಾಜರು ಅಂತ. ಕ್ಷತ್ರಿಯ ಅಂತ ಅವರನ್ನು ಕರೆಯೋದು. ಕ್ಷತ್ರ ಕುಲಕ್ಕೆ ಸೇರಿದವರು ಕ್ಷತ್ರಿಯ. ಯಾಕೆ ಕ್ಷತ್ರರು? ಕ್ಷತಾತ್ಕಿಲ ತ್ರಾಯತ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದೋ ಭುವನೇಶು ರೂಢ ರಾಜ್ಯೇಶು ಕಿಂ ತದ್ವಿಪರೀತ ವೃತ್ತೇ ಪ್ರಾಣೈರುಪಕ್ರೋಶ ಮಲೀಮಸೈರ್ವಾ. ಕಾಳಿದಾಸ ಹೇಳ್ತಾನೆ ರಘುವಂಶದಲ್ಲಿ, ಕ್ಷತಾತ್ಕಿಲ ತ್ರಾಯತ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದ. ಕ್ಷತತ್ರ ಕ್ಷತ್ರ ಕ್ಷತ ಹುಣ್ಣು, ದುಃಖ, ನೋವು, ಅವುಗಳಿಂದ ರಕ್ಷಣೆ ಮಾಡುವ ವ್ಯಕ್ತಿ ಯಾರೋ ಅವನು ಕ್ಷತ್ರ. ಆ ಕುಲದಲ್ಲಿ ಬಂದವರೆಲ್ಲ ಕ್ಷತ್ರಿಯರು. ಹಾಗಾಗಿ ಕಳ್ಳತನ, ವಂಚನೆ, ಸುಳ್ಳು, ಮೋಸ, ವ್ಯಭಿಚಾರ, ಅತ್ಯಾಚಾರ, ಅನ್ಯಾಯ, ಭ್ರಷ್ಟಾಚಾರ ಈ ಮೊದಲಾದಂತಹ ಏನು ದೋಷಗಳಿವೆ, ಇವುಗಳಿಂದಾಗುವ ಕ್ಷತ ಹಾನಿ ಇದೆ ಸಮಾಜಕ್ಕೆ. ಅದರಿಂದ ಅವರನ್ನು ರಕ್ಷಣೆ ಮಾಡುವ ವ್ಯಕ್ತಿಯೇ ಕ್ಷತ್ರ, ಕ್ಷತ್ರಿಯ. ಹೀಗಾಗಿ ಕಳ್ಳರನ್ನು, ಮೋಸ ಮಾಡುವವರನ್ನು, ಅನ್ಯಾಯ ಮಾಡುವವರನ್ನು, ಅತ್ಯಾಚಾರ ಭ್ರಷ್ಟಾಚಾರಗಳನ್ನು ಮಾಡುವವರನ್ನು ಅವನು ದಂಡಿಸದೇ ಇದ್ದರೆ ಆ ತಪ್ಪುಗಳನ್ನು ಬಿಡೋದೇ ಇಲ್ಲ ಅವರು. ಒಬ್ಬರಿಗೆ ಚೆನ್ನಾಗಿ ದಂಡಿಸಿದರೆ 10 ಜನ ಪಾಠ ಕಲಿತಾರೆ.
ಹಾಗಾದರೆ ರಾಜರು ದಂಡನೆ ಮಾಡಲೇಬೇಕು ಅನ್ನುವುದೇ ಶಾಸ್ತ್ರದ ವಿಧಾನ. ಸಜ್ಜನರಿಗೆ ಕ್ಷಮೆ ಮಾಡಬಹುದು, ದುರ್ಜನರಿಗೆ ಕ್ಷಮೆ ಮಾಡಬಾರದು ಅಂತಿದೆ. ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ ತಾಂ ತ್ವಂ ವ್ರಥೈವ ಧೃತವಾನಸಿ ಸರ್ವಕಾಲಂ. ದ್ರೌಪದಿ ಧರ್ಮರಾಜನಿಗೆ ಹೇಳುವ ಮಾತು ವನವಾಸದಲ್ಲಿ. ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ ತಾಂ ತ್ವಂ ವ್ರಥೈವ ಧೃತವಾನಸಿ ಸರ್ವಕಾಲಂ. ದುರ್ಜನರಿಗೆ ಕ್ಷಮೆ ಮಾಡಿದರೆ ಜಗತ್ತು ಹಾಳಾಗಿ ಹೋಗ್ತದೆ. ಎಲ್ಲರಿಗೂ ಸುಖ, ಎಲ್ಲರಿಗೂ ಸ್ವಾರ್ಥ ಬೇಕು, ಪರೋಪಕಾರ ಯಾರಿಗೆ ಬೇಕು? ಎಲ್ಲರೂ ಇನ್ನೊಬ್ಬರನ್ನು ಹೊಡೆದು ತಮ್ಮ ಮನೆಯನ್ನು ತುಂಬಿಕೊಳ್ಳುವುದಕ್ಕೆ ನೋಡ್ತಾರೆ, ತಾವು ಸುಖವಾಗಿರುವುದಕ್ಕೆ ನೋಡ್ತಾರೆ, ಅಮಾಯಕರೆಲ್ಲ ಸತ್ತು ಹೋಗ್ತಾರೆ. ಹಾಗಾದರೆ ರಾಜರ ಕೆಲಸ ಏನು? ದುರ್ಜನರನ್ನು ದಂಡನ ಮಾಡಬೇಕು, ಶಾಸನ ಮಾಡಬೇಕು, ಸಜ್ಜನರು ಸುಖವಾಗಿರುವಂತೆ ನೋಡಿಕೊಳ್ಳಬೇಕು, ನಿರಪರಾಧಿಗಳು ಚೆನ್ನಾಗಿ ಬದುಕುವಂತೆ ನೋಡಿಕೊಳ್ಳಬೇಕು. ಹಾಗಾದರೆ ದಂಡವನ್ನು ಶಾಸ್ತ್ರವೇ ವಿಧಾನ ಮಾಡುತ್ತೆ. ದಂಡ ಅಂದರೆ ಹೊಡೆಯೋದು, ಹಿಂಸೆ, ಹಿಂಸೆಯಿಂದ ಪಾಪ ಅಂತ ಮತ್ತೊಂದು ಕಡೆಗೆ ಶಾಸ್ತ್ರ ಹೇಳುತ್ತೆ. ಇದರಂತೆ ಗುರುಗಳು ಶಿಷ್ಯರಿಗೆ ದಂಡವನ್ನು ಮಾಡಬೇಕು ಅಂತ ಹೇಳ್ತದೆ. ಶಿಷ್ಯರು ಚೆನ್ನಾಗಿ ಅಧ್ಯಯನ ಮಾಡಲಿಲ್ಲ, ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಲಿಲ್ಲ, ಗುರುಗಳ ಸೇವೆಯನ್ನು ಸರಿಯಾಗಿ ಮಾಡಲಿಲ್ಲ, ವಿಹಿತವಾದ ಕರ್ತವ್ಯಗಳಲ್ಲಿ ನ್ಯೂನತೆ, ಸಂಧ್ಯಾವಂದನ ಮಾಡುವುದಿಲ್ಲ, ಅಗ್ನಿಕಾರ್ಯಾದಿಗಳನ್ನು ಮಾಡುವುದಿಲ್ಲ. ಹಾಗಾದರೆ ನೀವು ಮಾಡುವುದು ತಪ್ಪು ಅಂತ ಹೇಳಿ ತಿಳಿಸಬೇಕು. ಹೇಳಿದರೂ ಕೇಳಲಿಲ್ಲ, ದಂಡ ಮಾಡಬೇಕು ಅಂತಿದೆ. ಆದರೆ ದಂಡ ಮಾಡಿದರೆ ಹಿಂಸೆ ಪಾಪ ಅಂತ ಮತ್ತೊಂದು ಕಡೆಗೆ ಹೇಳ್ತಾರೆ. ತಂದೆ ತಾಯಿಗಳು ಮಕ್ಕಳಿಗೆ ದಂಡನ ಮಾಡಬೇಕು. ದಂಡನ ಮಾಡದೇ ಇದ್ದರೆ ಅದಕ್ಕೆ ಹೇಳ್ತಾರೆ ಲಾಲಯೇತ್ ಪಂಚವರ್ಷಾಣಿ. ಮೊದಲು 5 ವರ್ಷ ಮಕ್ಕಳನ್ನು ಚೆನ್ನಾಗಿ ಆಟ ಆಡಿಸ್ಬೇಕಂತ. ಚಿಕ್ಕ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಬೇಕಷ್ಟೆ. ದಶವರ್ಷಾಣಿ ತಾಡಯೇತ್. ಮುಂದೆ 10 ವರ್ಷಗಳವರೆಗೆ, ಅಂದರೆ 15ನೆಯ ವರ್ಷದವರೆಗೆ ಚೆನ್ನಾಗಿ ಹೊಡೆಯಬೇಕು ಅವನನ್ನು. ಸುಮ್ಮನೆ ಹೊಡೆಯೋದಲ್ಲ, ತಪ್ಪು ಮಾಡಿದಾಗ. ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್. 16ನೆಯ ವರ್ಷ ಪ್ರಾರಂಭ ಆದರೆ ಅಷ್ಟೊತ್ತಿಗೆ ಅವನಿಗೆ ತಿಳುವಳಿಕೆ ಬಂದಾಗಿರ್ತದೆ ಅಂತ ಮಗನ ಜೊತೆಗೆ ಮಿತ್ರನಂತೆ ವ್ಯವಹಾರ ಮಾಡಬೇಕು. ಅರ್ಥಾತ್ ತಿಳುವಳಿಕೆ ಹೇಳಬೇಕಷ್ಟೇ ಹೊರತು ಹೊಡೆಯೋ ಅವಶ್ಯಕತೆ ಇಲ್ಲ. ತಿಳುವಳಿಕೆ ಇಲ್ಲದ ಅವಸ್ಥೆ, ಆದರೆ ತಪ್ಪು ಮಾಡ್ತಾ ಇರ್ತಾನೆ, ತಿದ್ದಬೇಕು. ಆ ಅವಸ್ಥೆ 5ನೆಯ ವರ್ಷದಿಂದ 15ನೆಯ ವರ್ಷದವರೆಗೆ ಅವನನ್ನು ಚೆನ್ನಾಗಿ ಹೊಡೆಯಬೇಕು ಅಂತ. ಮತ್ತು ಆಗಲಾದರೂ ಹೊಡೆದರೆ ಅದು ಹಿಂಸೆಗೆ ಪಾಪ. ಗುರು ಶಿಷ್ಯನಿಗೆ, ತಂದೆ ತಾಯಿಗಳು ಮಕ್ಕಳಿಗೆ, ರಾಜರು ಪ್ರಜೆಗಳಿಗೆ ಮಾಡುವ ದಂಡಕ್ಕೆ ಪಾಪ ಉಂಟೋ ಇಲ್ಲವೋ? ಪಾಪ ಇದ್ದರೆ ಯಾಕೆ ದಂಡವನ್ನು ಮಾಡುವುದಕ್ಕೆ ಶಾಸ್ತ್ರ ವಿಧಾನ ಮಾಡುತ್ತೆ ಅಂತ ಪಾರ್ವತಿ ಕೇಳಿದ ಪ್ರಶ್ನೆಗೆ ರುದ್ರದೇವರ ಸ್ಪಷ್ಟ ಉತ್ತರವನ್ನು ನೀಡುತ್ತಾರೆ, ಸರ್ವಥಾ ಪಾಪ ಇಲ್ಲ ಅಂತಾರೆ. ತಪ್ಪು ಮಾಡಿದ ಪ್ರಜೆಗಳಿಗೆ ದಂಡ ಮಾಡುವ ರಾಜನಿಗೆ, ಶಿಷ್ಯರಿಗೆ ದಂಡ ಮಾಡುವ ಗುರುಗಳಿಗೆ, ಮಕ್ಕಳಿಗೆ ದಂಡ ಮಾಡುವ ತಂದೆ ತಾಯಿಗಳಿಗೆ ಸರ್ವಥಾ ಪಾಪ ಇಲ್ಲ. ಚೆನ್ನಾಗಿ ತಿಳಿದುಕೊಳ್ಳಿ, ಇವತ್ತಿನ ಕಾನೂನುಗಳು ಬಹಳ ವಿಚಿತ್ರವಾಗಿ ಬರ್ತಾ ಇವೆ. ತಂದೆ ತಾಯಿಗಳು ಮಕ್ಕಳನ್ನು ಹೊಡೆಯುವಂತಿಲ್ಲ, ಗುರುಗಳು ಶಿಷ್ಯರನ್ನು ಹೊಡೆಯುವಂತಿಲ್ಲ, ರಾಜರು ಪ್ರಜೆಗಳಿಗೆ ಹೊಡೆಯಬಾರದು ಅನ್ನುವಂತಹ ಎಲ್ಲ ವಿಚಿತ್ರ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಸ್ತ್ರ ಹೇಳುತ್ತೆ, ತಪ್ಪು ಮಾಡಿದಾಗ ದಂಡ ಮಾಡಬೇಕು, ಅವರ ಒಳಿತಿಗಾಗಿ. ಮತ್ತೆ ಈ ತಪ್ಪು ಮಾಡಬಾರದು ಅನ್ನುವ ತಿಳುವಳಿಕೆ ಅವನಿಗೆ ಬರಬೇಕು, ಅವನ ಸುತ್ತ ಇದ್ದವರಿಗೆ ತಿಳುವಳಿಕೆ ಬರಬೇಕು. ಇಂತಹ ತಪ್ಪು ಮಾಡಿದರೆ ನಮಗೂ ಪೆಟ್ಟು ಬೀಳುತ್ತೆ ಅಂತ. ಅವನು ಮತ್ತೆ ತಪ್ಪು ಮಾಡದಂತೆ, ಅಕ್ಕಪಕ್ಕದವರು ತಪ್ಪು ಮಾಡದೇ ಇರೋ ಹಾಗೆ ಮುಂಜಾಗ್ರತೆ ವಹಿಸುವಂತೆ ದಂಡ ಇದು ಬಹಳ ಒಳ್ಳೆಯ ಪರಿಣಾಮವನ್ನು ಸಮಾಜದಲ್ಲಿ ಬೀರುತ್ತೆ ಅನ್ನುವುದಕ್ಕಾಗಿ ಯೋಗ್ಯ ರೀತಿಯಲ್ಲಿ ದಂಡ ಮಾಡಬೇಕು. ಸುಮ್ಮನೆ ಸಿಟ್ಟು ಬಂತು ಅಂತ ಹೆಚ್ಚಿನ ದಂಡ ಮಾಡುವುದಲ್ಲ. ಶ್ರೀಮದಾಚಾರ್ಯರು ಇದರ ಬಗ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ. ತತ್ರಾಪಿ ನಂಗಹಾನಿ ಸ್ಯಾತ್ ವೇದನಾವಾ ಚಿರಂನತು. ಮಕ್ಕಳಿಗೆ ತಂದೆ ತಾಯಿಗಳೋ ಶಿಷ್ಯರಿಗೆ ಗುರುಗಳೋ ದಂಡ ಮಾಡುವಾಗ ಅಂಗಹಾನಿಯಾಗುವಂತೆ ದಂಡ ಮಾಡುವುದಲ್ಲ, ಕೈಕಾಲು ಮುರಿಯುವುದಲ್ಲ, ಪೆಟ್ಟು ಕೊಡಬೇಕಷ್ಟೆ. ಆ ಪೆಟ್ಟು ನೋವು ಬಹಳ ಹೊತ್ತಿರಬಾರದಂತೆ. ವೇದನಾವಾ ಚಿರಂನತು, ಸ್ವಲ್ಪ ನೋವಾಗಿರಬೇಕು.
ನಾನು ಮಾಡಿದ್ದು ತಪ್ಪು ಅನ್ನುವ ಚುರುಕು ಮುಟ್ಟಿರಬೇಕು, ಅಷ್ಟು ಮಾತ್ರ ದಂಡವನ್ನು ಕೊಡಬೇಕು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ 29ನೇ ಅಧ್ಯಾಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಅಂದರೆ ಮಹಾಭಾರತದಲ್ಲಿ ಬರುವ ವಿಷಯಗಳನ್ನು ಹೇಗೆ ಸಂಗ್ರಹ ಮಾಡಿ ಶ್ರೀಮದಾಚಾರ್ಯರು ನಿರ್ಣಯವಾಗಿ ಹೇಳ್ತಾರೆ ತಿಳಿದುಕೊಳ್ಳಿ. ರುದ್ರದೇವರು ಹೇಳುವ ಮಾತಿದು ಅನುಶಾಸನ ಪರ್ವದಲ್ಲಿ, ಅವಶ್ಯವಾಗಿ ದಂಡ ಮಾಡಬೇಕು ಅಂತ ಎಲ್ಲರೂ ತಿಳಿದುಕೊಳ್ಳಿ. ಪಾಲಕರು ಹೆಚ್ಚು ನೋವಾಗದಂತೆ, ಅಂಗಹಾನಿಯಾಗದಂತೆ, ಆದರೆ ಮಾಡಿದ ತಪ್ಪಿನ ಅರಿವು ಆಗುವ ರೀತಿಯಲ್ಲಿ ಮಕ್ಕಳಿಗೆ ದಂಡವನ್ನು ಮಾಡಿ ತಪ್ಪು ದಾರಿಗೆ ಹೋಗದಂತೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರಯತ್ನ ಮಾಡಲೇಬೇಕು ತಂದೆ ತಾಯಿಗಳು. ತಿನ್ನಬಾರದ್ದನ್ನು ತಿಂದಾಗ, ನೋಡಬಾರದ್ದನ್ನು ನೋಡಿದಾಗ, ಅಭ್ಯಾಸ ಮಾಡದಿರುವಾಗ, ದೊಡ್ಡವರ ಸೇವೆ ಮಾಡುವುದಕ್ಕೆ ಮುಂದಾಗದಿದ್ದಾಗ, ದೇವತೆಗಳ ಭಗವಂತನ ಸೇವೆಯನ್ನು ಮಾಡದಿರುವಾಗ, ಅಥವಾ ಅಕ್ಕಪಕ್ಕದವರ ಜೊತೆಗೆ ಜಗಳ ಆಡುವಾಗ, ಮೋಸ ಮಾಡುವಾಗ, ಸುಳ್ಳು ಮಾತನಾಡಿದರೆ, ಕಳ್ಳತನ ಮಾಡಿದರೆ, ಆ ಸಂದರ್ಭದಲ್ಲಿ ಅವನಿಗೆ ದಂಡವನ್ನು ಮಾಡಬೇಕು. ಅಯ್ಯೋ ದಂಡ ಮಾಡಿದರೆ ಪಾಪ ಬರುತ್ತೆ ಅಂತ ಭಯದಿಂದ ದಂಡ ಬಿಡುವ ಕಾರಣ ಇಲ್ಲ. ಆ ತರಹದ ದಂಡ ಇದು ವಿಹಿತ ಅಂತ ರುದ್ರದೇವರು ತಿಳಿಸ್ತಾರೆ. ಒಬ್ಬನಿಗೆ ಬಹಳ ದೊಡ್ಡ ಕಳ್ಳ ಅಂತ ಅವನು ಮಾಡಿದ ಅಪರಾಧಕ್ಕೆ ಅವನಿಗೆ ಫಾಶಿ ಶಿಕ್ಷೆ ಆಗಬೇಕು ಅಂತ ಕೋರ್ಟಿನಿಂದ ಆರ್ಡರ್ ಆಯಿತು, ಮರಣದಂಡನೆ ಅಂತ. ಮರಣದಂಡನೆ ದಿನ ಬಂತು. ಇನ್ನು ಅವನನ್ನು ಕರೆದುಕೊಂಡು ಹೋಗಿ ಮರಣದಂಡನೆ ಕೊಡಬೇಕು, ಫಾಶಿ ಕೊಡಬೇಕು. ಹಗ್ಗ ಕಾಣ್ತಾ ಇದೆ, ಹತ್ತಿರ ಬಂದಿದ್ದಾನೆ. ಕೊನೆಯ ಆಶೆ ಏನು ಹೇಳಪ್ಪ, ಇನ್ನು ಮೇಲೆ ನೀನು ಬದುಕೋದಿಲ್ಲ, ಸಾಯ್ತೀಯ, ಸಾಯೋದಕ್ಕೆ ಹೊರಟಿದ್ದೀಯಾ ಅಂತ. ಕೊನೆಯ ಆಶೆ ನನ್ನ ತಂದೆ ತಾಯಿಗಳನ್ನು ಭೇಟಿಯಾಗಬೇಕು ಅಂತ. ಯಾರಾದರೂ ಕೇಳೋದು ಸಹಜ, ಪಾಪ ಹೋಗಿ ಬಾ ಅಂದರು. ತಂದೆ ತಾಯಿಗಳು ಬಂದಿದ್ದರಲ್ಲೇ ನೋಡೋದಕ್ಕೆ. ಹೋದ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಬರ್ತಾನೆ ಅಂತ ಇವರೆಲ್ಲ ಅಂದ್ಕೊಂಡಿದ್ರು. ಪಾಪ ಇವನು ಹೋದವನೇ ಹೋಗಿ ಚೆನ್ನಾಗಿ ತಂದೆ ತಾಯಿಗಳಿಗೆ ಕಪಾಳಕ್ಕೆ ಹೊಡೆದ. ಅವನೊಂದು ಇದೇನು ಕೊನೆ ಆಶೆನೋ, ಸಾಯೋ ಹೊತ್ತಿಗೆ ಹೊಡೆದ ಯಾಕೆ ಸಾಯ್ತೀಯ, ನಮಸ್ಕಾರ ಮಾಡಿ ಸಾಯಬೇಕಲ್ಲ ಅಂತ. ಅವನಂದ, ನಾನು ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗ್ತಾ ಇರುವಾಗ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದೆ. ಯಾರ್ದೋ ಪೆನ್ ತೊಗೊಂಡು ಬರ್ತದೆ, ಎಷ್ಟು ಚೆನ್ನಾಗಿದೆಯೋ ಪೆನ್ನು, ಇನ್ನೊಂದೆರಡು ತೊಗೊಂಡು ಬಾ ನಾಳೆ ಅಂತಿದ್ದರು ತಂದೆ ತಾಯಿಗಳು ಮನೆಯಲ್ಲಿ ಕುಳಿತು. ನಾನು ಚಾಕ್ಲೇಟ್ ತಂದರೆ, ಒಳ್ಳೆ ಚಾಕ್ಲೇಟ್ ಇದೆ, ನಿನಗೊಬ್ಬನಿಗೆ ಯಾಕೆ, ಇನ್ನೊಂದು 4 ತಂದಿದ್ದರೆ ನಾವು ತಿಂತಿದ್ವಲ್ಲ ಅಂತ. ಆಗ ನಾನು ಚಾಕ್ಲೇಟ್ ಕಳ್ಳ ಆಗಿದ್ದೆ, ಪೆನ್ನು ನೋಟ್ಬುಕ್ಗಳ ಕಳ್ಳ ಆಗಿದ್ದೆ, ನನಗೆ ಪ್ರೋತ್ಸಾಹ ನೀಡಿದರು. ಆಮೇಲೆ ನಾನು ಕಳ್ಳನಾಗಿಯೇ ಬೆಳೆದೆ, ದೊಡ್ಡ ಕಳ್ಳನಾದೆ. ಈಗ ಇನ್ನೊಬ್ಬರ ಮನೆಗೆ ನಾನು ಹೋಗಿ ಬೆಳ್ಳಿ ಬಂಗಾರ ಹಣ ಎಲ್ಲವನ್ನು ಕದಿಯುವ ಒಂದು ದೊಡ್ಡ ಕಳ್ಳನಾದದ್ದಕ್ಕೆ ಇವತ್ತು ಫಾಶಿ ಶಿಕ್ಷೆ ನನಗೆ ಬಂತು. ಅವತ್ತೇ ಒಂದು ಅವರು ನನಗೆ ಕಪಾಳಕ್ಕೆ ಹೊಡೆದಿದ್ದರೆ ಆ ಕಪಾಳದ ಏಟು ಈ ಫಾಶಿಯನ್ನು ತಪ್ಪಿಸ್ತಾ ಇತ್ತಲ್ಲ, ಅವತ್ತು ನನಗೆ ಅವರು ಹೊಡೆಯದೇ ಇದ್ದದ್ದಕ್ಕೆ ಇವತ್ತು ನಾನು ಫಾಶಿ ಶಿಕ್ಷೆ ಅನುಭವಿಸಬೇಕಾಗಿದೆ. ಇದಕ್ಕೆ ಕಾರಣ ಅವರು ಅಂತ ಅವರನ್ನು ಕಪಾಳಕ್ಕೆ ಹೊಡೆದೆ ಅಂತ ಕಳ್ಳ ಹೇಳಿದ್ನಂತೆ. ಇದರ ತಾತ್ಪರ್ಯ ತಿಳಿಯಬೇಕು. ತಂದೆ ತಾಯಿಗಳಿಗೆ ಹೊಡೆಯಬೇಕು ಅನ್ನೋದರೊಳಗೆ ತಾತ್ಪರ್ಯವಲ್ಲ. ಮಕ್ಕಳು ತಪ್ಪು ಮಾಡುವಾಗ ತಿದ್ದುವುದು ತಂದೆ ತಾಯಿಗಳ ಕರ್ತವ್ಯ. ತಿದ್ದುವುದು ಕೆಲವೊಮ್ಮೆ ಮಾತಿನಿಂದ ಆಗಬಹುದು, ಆಗದಿರುವಾಗ ತಕ್ಕ ಮಟ್ಟಿಗೆ ಶಾಸನ ಮಾಡುವುದು ಅಗತ್ಯ. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿ ಎರಡೂ ಹೌದು ವಾಯುದೇವರು. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ. ಅವರು ತಂದೆಯೂ ಹೌದು, ತಾಯಿಯೂ ಹೌದು. ಹೀಗಾಗಿ ಹನುಮಂತ ದೇವರ ನಿಂತ ಭಂಗಿಯಲ್ಲಿ ಎರಡೂ ಇರುತ್ತೆ. ಅವರು ಸೌಗಂಧಿಕ ಪುಷ್ಪವನ್ನು ಹಿಡಿದಿರ್ತಾರೆ, ಕೈಯನ್ನು ಎತ್ತಿರ್ತಾರೆ. ನಿಮಗೇನಾದರೂ ತೊಂದರೆ ಆದರೆ ಮೃತ ಸಂಜೀವಿನಿಯಿಂದ ನಿಮ್ಮನ್ನು ಬದುಕಿಸುವುದಕ್ಕೂ ಸಿದ್ಧ. ಗಂಧಮಾದನ ಪರ್ವತವನ್ನೇ ಎತ್ತಿ ಸಂಜೀವಿನಿ ಮೊದಲಾದ ಔಷಧಿಗಳನ್ನು ತಂದು ಬಿದ್ದವರನ್ನು ಎತ್ತುವುದಕ್ಕೂ ನಿಂತಿದ್ದಾರೆ, ಪರ್ವತ ಧಾರಣ ಮಾಡಿ ಅಲ್ವಾ. ಹೇಗೆ ಬದುಕಬೇಕು ದೇವರ ಎದುರಿನಲ್ಲಿ ವಿನೀತನಾಗಿ ಅಂತ ಕೈ ಜೋಡಿಸಿದ ಹನುಮಪ್ಪನೂ ಇದ್ದಾನೆ. ಹೀಗೆ ದೇವರಲ್ಲಿ ನೀವು ಭಕ್ತಿಯನ್ನು ಮಾಡಿ ಅಂತ ತೋರಿಸುವುದಕ್ಕೆ. ಇಷ್ಟೆಲ್ಲ ಹೇಳಿದರೂ ಕೇಳಲಿಲ್ಲ ಅಂದರೆ ಕೈ ಎತ್ತಿ ಹೊಡೆಯೋದಕ್ಕೂ ಇದ್ದೇನೆ ಅಂತ ಹನುಮಂತ ದೇವರು ತೋರಿಸ್ತಾರೆ. ಯಾಕೆಂದರೆ ತಂದೆ ಅಲ್ವಾ, ತಂದೆ ಹೊಡೆಯುವ ಕೆಲಸನೂ ಮಾಡಬೇಕು ಅಂತ ನಮ್ಮೆಲ್ಲರ ಅಪ್ಪ ಹನುಮಪ್ಪ ತೋರಿಸಿದ್ದಾನೆ.
ಇದು ಮಹಾಭಾರತದ ಸಂದೇಶ. ಹೀಗಾಗಿ ಆ ತರಹದ ದಂಡ ಇದು ಜಗತ್ತಿನ ಹಿತಕ್ಕೆ ಇರಬೇಕಾದದ್ದು, ಅದರಿಂದ ಪಾಪ ಇಲ್ಲ. ಅಲ್ಲಿ ತಪ್ಪಿಗಿಂತಲೂ ಹೆಚ್ಚಾಗಿ ದಂಡನೆ ಮಾಡಿದರೆ, ತನ್ನ ವೈಯಕ್ತಿಕವಾದಂತಹ ಯಾವುದೋ ಸ್ವಾರ್ಥವನ್ನು ಮುಂದೆ ಮಾಡಿಕೊಂಡು ಹೊಡೆದರೆ ಆಗ ಪಾಪ ಇದೆ. ತಪ್ಪಿಗಾಗಿ ಎಷ್ಟು ದಂಡ ಮಾಡಬೇಕೋ ಅಷ್ಟು ದಂಡವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡಿದರೆ ತಪ್ಪಿಲ್ಲ ಅಂತ ರುದ್ರದೇವರು ಉತ್ತರವನ್ನು ಕೊಟ್ಟಿದ್ದಾರೆ. ನಂತರ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾಳೆ. ಜ್ಞಾನದ ಮಹಿಮೆಯನ್ನು ಹೇಳಿ. ಜ್ಞಾನ ಇದ್ದವರು ಜ್ಞಾನಿನಃ ಸತ್ತಮಾಹ, ಸಜ್ಜನರಲ್ಲಿ ಜ್ಞಾನಿಗಳು ಬಹಳ ಶ್ರೇಷ್ಠರು ಅಂತ ನಾನು ಕೇಳಿದ್ದೇನೆ. ಯಾಕೆ ಜ್ಞಾನಕ್ಕೆ ಅಷ್ಟು ಪ್ರಾಶಸ್ತ್ಯ? ಅದೇನು ಜ್ಞಾನದಲ್ಲಿ ಅಂತಹ ಮಹತ್ವ ಇದೆ ಅಂತ ಉಮಾದೇವಿಯ ಪ್ರಶ್ನೆಗೆ ರುದ್ರದೇವರಂತಾರೆ, ಜ್ಞಾನವೇ ಬಹಳ ದೊಡ್ಡದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ರುದ್ರದೇವರಂತಾರೆ, 4 ತರಹದ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಭಗವಂತನ ಆಜ್ಞೆಯಿಂದ. ಉದ್ಭಿಜ್ಜ, ಸ್ವೇದಜ, ಅಂಡಜ, ಜರಾಯುಜ ಅಂತ. ಗಿಡಗಳು, ಬೀಜ ಬಿತ್ತಿದಾಗ ಬೀಜ ಒಡೆದು ಭೂಮಿ ಬಿರಿದು ಅಂಕುರ ಮೊಳಕೆ ಮೇಲೆ ಬರುತ್ತೆ. ಬೀಜ ಒಡೆದು ಭೂಮಿ ಬೆರೆದು ಮೇಲೆ ಬರುತ್ತೆ. ಆದ್ದರಿಂದ ಒಡೆದುಕೊಂಡು ಬರುವ ಜೀವ ಅದು ಉದ್ಭಿಜ್ಜ. ಭೇದ ಮಾಡಿ ಮೇಲೆ ತಾನೆದ್ದು ಬರುತ್ತೆ. ಅಂತಹ ಗಿಡಗಳು, ಮರಗಳು ಇವುಗಳೆಲ್ಲ ಜೀವ. ನೋಡಿ, ಇವುಗಳೆಲ್ಲ ಜೀವ. ಅದೆಲ್ಲ ಕಲ್ಲು ಮಣ್ಣುಗಳಂತೆ ಇದ್ದದ್ದು ಅಂತ ಭಾವಿಸಬೇಡಿ. ಗಿಡಗಳಿಗೆ ಜೀವ ಇದೆ. ಗಿಡಗಳಿಗೆ ಜೀವ ಇದೆ ಎನ್ನುವುದನ್ನು ಇತ್ತೀಚಿನ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅನ್ನುವರು ಸಂಶೋಧನೆ ಮಾಡಿ ಕಂಡುಹಿಡಿದದ್ದು ಅಂತ ತಿಳಿಯಬೇಡಿ. ಅವರು ಕಂಡುಹಿಡಿದದ್ದು ನಿಜ ಪಾಪ. ಆದರೆ ಇದಕ್ಕೂ ಮೊದಲೇ ಶಾಸ್ತ್ರವೇ ಅದನ್ನು ಹೇಳಿದೆ. ಮಹಾಭಾರತ ಹೇಳಿದ ಮಾತದು, ಭಾಗವತ ಹೇಳಿದ ಮಾತು. ಶ್ರೀಮದ್ ಆಚಾರ್ಯರು ಅದನ್ನು ಘೋಷಣೆ ಮಾಡಿದ್ದಾರೆ. ತಥಾಶ್ಮಾನಸ್ತೃಣಕಾಷ್ಠಾಶ್ಚ ಸರ್ವೇ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತೆ ಅಂತ ಮಹಾಭಾರತದ ವಾಕ್ಯವನ್ನೇ ಕೊಟ್ಟು ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅನುವ್ಯಾಖ್ಯಾನದಲ್ಲಿಯೂ ತಿಳಿಸ್ತಾರೆ. ಎಷ್ಟೋ ಗಿಡಗಳಿವೆಯಂತೆ. ಗೀತಾತ್ ಪುಷ್ಪಫಲಾವಾಪ್ತಿ. ಚೆನ್ನಾಗಿ ಸಂಗೀತವನ್ನು ಹೇಳಿದರೆ ಹೂವುಗಳು ಅರಳುತ್ತವೆ, ಹೂವುಗಳಾಗ್ತವೆ, ಹಣ್ಣುಗಳೂ ಆಗ್ತವೆ, ಇರುವ ಮೊಗ್ಗೆಗಳು ಅರಳುತ್ತವೆ. ಹೂವೇ ಆಗಿಲ್ಲ, ಹಣ್ಣೇ ಆಗಿಲ್ಲ ಅಂದರೆ ಎಷ್ಟೋ ಗಿಡಗಳ ಹತ್ತಿರದಲ್ಲಿ ಸಂಗೀತವನ್ನು, ಕೆಲವು ರಾಗಗಳನ್ನು ಹೇಳಿದರೆ ಹೂವು ಹಣ್ಣುಗಳು ಬಿಡುವುದುಂಟು. ಅವುಗಳಿಗೆ ಕಿವಿಯೇ ಇಲ್ಲ, ಕೇಳಿಸೋದಿಲ್ಲ, ಮನಸ್ಸಿಲ್ಲ, ಆನಂದವೇ ಆಗೋದಿಲ್ಲ. ಅಂದರೆ ಹಾಡು ಹೇಳಿದಾಗ ಅಲ್ಲಿ ಈ ತರಹದ ವಿಕಾರಗಳು ತೋರಬಾರದು. ಗೀತಾತ್ ಪುಷ್ಪಫಲಾವಾಪ್ತಿ ಸ್ಪರ್ಶಾತ್ ಕಾರ್ಶ್ಯಂ ರಸಾತ್ ಸ್ಥಿತಿ. ಎಷ್ಟೋ ಗಿಡಗಳನ್ನು ಮುಟ್ಟಿದರೆ ಅವುಗಳು ಮುದುಡಿಕೊಂಡು ಬಿಡ್ತವೆ, ಗೊತ್ತು ನಿಮಗೆ. ಇನ್ನು ಕೆಲವು ರಸ, ನೀರಿನಿಂದ ಅವುಗಳಿಗೆ ಬದುಕಿದೆ, ನೀರು ಕುಡಿದು ಬದುಕ್ತವೆ, ಮುಟ್ಟಿದರೆ ಮುಡಿದುಕೊಳ್ತವೆ, ಕೇಳಿ ಆನಂದ ಪಡ್ತವೆ. ಎಷ್ಟೋ ಕಡೆಗೆ ಸ್ತ್ರೀಯರು ಕಾಲಿನಿಂದ ಒದ್ದರೆ ಮೊಗ್ಗೆ ಆಗ್ತವೆ ಕೆಲವು ಗಿಡಗಳಿಗೆ. ಕಾಮಿನ್ಯಾಹ ಪಾದಸ್ಪರ್ಶೇನ ಉತ್ಕೋರಕತ್ವಂ. ಇವುಗಳೆಲ್ಲ ಕಂಡಿದೆ. ಇದರಿಂದ ಗಿಡಗಳಿಗೂ ಜೀವ ಇದೆ ಎನ್ನುವುದನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಾವು ತೋರಿಸಿಕೊಟ್ಟಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ, ಹನುಮಂತ ದೇವರಾದಾಗ ಪ್ರಾಕ್ಟಿಕಲ್ಲೂ ಮಾಡಿದ್ದಾರೆ. ಹನುಮಂತ ದೇವರು ನಾರದರು ಇಬ್ಬರೂ ಒಂದೆಡೆಗೆ ಇರುವಾಗ ನಾನು ಬಹಳ ಚೆನ್ನಾಗಿ ಹಾಡುತ್ತೇನೆ ಅಂತ ನಾರದರಿಗೆ ಅಹಂಕಾರ ಬಂದಿತ್ತು. ಆಗ ಹನುಮಂತ ದೇವರು ನಾನು ಸ್ವಲ್ಪ ಹಾಡಿ ತೋರಿಸ್ತೇನೆ ಕೇಳು ಅಂದರು. ಹನುಮಂತ ದೇವರು ಹಾಡು ಪ್ರಾರಂಭ ಮಾಡಿದರೆ ಹನುಮಂತ ದೇವರು ಕುಳಿತ ಕಲ್ಲೂ ಕರಗಿ ಹೋಯಿತು. ಒಂದು ಬಂಡೆ ಮೇಲೆ ಕೂತಿದ್ರು ಇಬ್ಬರು, ಕಲ್ಲು ಕರಗಿ ಹೋಯಿತು. ನಾರದರ ತಂಬೂರಿ ಒಳಗೆ ಸಿಕ್ಕೊಂಡಿದೆ. ನಾರದರಿಗೆ ಮೈ ಮೇಲೆ ಎಚ್ಚರವೇ ಇಲ್ಲ. ಹನುಮಂತ ದೇವರ ಸಂಗೀತ ಮುಗೀತು. ನಾರದರೇ, ನಿಮ್ಮ ಸಂಗೀತ ಪ್ರಾರಂಭ ಆಗಲಿ ಎಂದರು. ತಂಬೂರಿ ತೆಗೆಯೋದಕ್ಕೆ ನೋಡ್ತಾರೆ, ತಂಬೂರಿ ಕಲ್ಲಿನೊಳಗೆ ಸಿಕ್ಕಿದೆ. ಇವರು ಹಾಡುವಾಗ ಕಲ್ಲು ಕರಗಿತ್ತು,
ಹಾಡು ನಿಲ್ಲಿಸಿದಾಗ ಕಲ್ಲು ಗಟ್ಟಿಯಾಗಿತ್ತು, ತಂಬೂರಿ ಒಳಗೆ ಸಿಕ್ಕಿದೆ, ಮೇಲೆ ಬರ್ತಾನೇ ಇಲ್ಲ. ಆಗ ತೆಗೀರಿ ಅಂದರು. ನಿಮ್ಮ ಹಾಡಿನಿಂದ ಕಲ್ಲೇ ಕರಗಿ ಹೋಗಿದೆ, ತಂಬೂರಿ ಒಳಗೆ ಸಿಕ್ಕಿದೆ, ಮತ್ತು ನೀವು ಹಾಡಿ ಮತ್ತೆ ಕಲ್ಲು ಕರಗಿಸಿ ತಕ್ಕೊಳ್ಬೋದಲ್ಲ ಅಂದರು. ಇವರು ಎಷ್ಟು ಹಾಡಿದರೂ ಅದು ಕರಗಲೇ ಇಲ್ಲ. ಮತ್ತೆ ಹನುಮಂತ ದೇವರೇ ಹಾಡಿದಾಗ ಕಲ್ಲು ಕರಗಿದಾಗ ತಂಬೂರಿ ಹೊರಗೆ ಬಂತಂತೆ. ಅಂದರೆ ಹೇಳುವ ಮಾತು, ಕೆಲವು ಕಲ್ಲುಗಳಿಗೂ ಜೀವ ಇದೆ. ಅದನ್ನೇ ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳಿದರು, ತಥಾ ಅಶ್ಮಾನಃ ತೃಣಕಾಷ್ಠಶ್ಚ ಸರ್ವೇ. ಕಲ್ಲುಗಳಿಗೂ ಜೀವ ಉಂಟು, ಕೆಲವು ಕಲ್ಲುಗಳು ಬೆಳೆಯುವುದುಂಟು. ಇದೆಲ್ಲ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ಹಾಗೂ ಬೇರೆ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಂತಹ ವಿಷಯಗಳು. ಅವುಗಳನ್ನು ನಾವು ಮಹಾಭಾರತದಲ್ಲಿ ಕಾಣುತ್ತೇವೆ. ಎಷ್ಟು ಪ್ರಾಮಾಣಿಕವಾಗಿ ಶ್ರೀಮದಾಚಾರ್ಯರು ವಿಷಯಗಳನ್ನು ನಿರೂಪಣೆ ಮಾಡುತ್ತಾರೆ ಮೂಲ ಗ್ರಂಥಗಳಲ್ಲಿ ಇದ್ದದ್ದನ್ನು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಉದ್ಭಿಜ್ಜ ಕೆಲವು ಜೀವಗಳು, ಇನ್ನು ಅಂಡಜ ಪಶುಗಳು, ಪಕ್ಷಿಗಳೆಲ್ಲ ಅಂಡದಲ್ಲಿ ಬರ್ತವೆ. ಇನ್ನು ಸ್ವೇದಜ ಕ್ರಿಮಿಗಳು, ಎಷ್ಟೋ ಕ್ರಿಮಿಗಳು ಉಷ್ಣತೆಯಿಂದ, ಭೂಮಿಯಲ್ಲಿರುವ ಆರ್ದ್ರತೆ ಹಾಗೂ ಉಷ್ಣತೆ ಇವುಗಳಿಂದ ಬದುಕೋದು, ಬೆವರಿನಿಂದ ಹುಟ್ಟೋದು. ಮನುಷ್ಯನ ಬೆವರು ಹಾಗೂ ಭೂಮಿಯಲ್ಲಿರುವಂತಹ ಆರ್ದ್ರತೆಯಿಂದ, ತೇವಾಂಶ ಹಾಗೂ ಉಷ್ಣತೆ ಇವುಗಳ ಮೇಲನದಿಂದ ಹುಟ್ಟುವಂತಹ ಸ್ವೇದಜ ಅಂತಹ ಕ್ರಿಮಿಕೀಟಗಳು ಅನೇಕ ಇವೆ. ಜರಾಯುಜ ಗರ್ಭದ ಚೀಲದಲ್ಲಿ ಹುಟ್ಟುವಂತಹ ಮಾನವ ಜಾತಿ ಹಾಗೂ ಕೆಲವು ಪಶು ಜಾತಿಗಳು, ಇವು ಜರಾಯುಜ ಅಂತ. ಹೀಗೆ 4 ಜಾತಿಗಳಿವೆ. ಅದರಲ್ಲಿ ಇನ್ಯಾವ ಜಾತಿಗಳಲ್ಲಿಯೂ ಸಾಮಾನ್ಯವಾದ ಜ್ಞಾನ, ಉಣಬೇಕು, ತಿನ್ನಬೇಕು, ಬದುಕಬೇಕು, ಹಾರಬೇಕು, ಇಷ್ಟೇ ತಿಳುವಳಿಕೆ ಇದೆ. ದೇವರು, ಧರ್ಮ, ಯಾವುದು ಕರ್ತವ್ಯ ಅಲ್ಲ, ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಬಾರದು, ಊಹೆ ಮಾಡುವ ಶಕ್ತಿ, ಯುಕ್ತಿಗಳಿಂದ ಅನೇಕ ವಿಧವಾದಂತಹ ತತ್ವಗಳನ್ನು ತಿಳಿಸುವ ಶಕ್ತಿ, ಇದ್ಯಾವುದೂ ಬೇರೆ ಜಾತಿಗಳಲ್ಲಿಲ್ಲ, ಮನುಷ್ಯ ಜಾತಿಗೆ ಮಾತ್ರ ಇದೆ. ಅಂತಹ ಒಂದು ದೊಡ್ಡ ಶಕ್ತಿಯನ್ನು ಭಗವಂತ ಮಾನವರಿಗೆ ಕರುಣಿಸಿದ್ದಾನೆ. ದೊಡ್ಡ ಭಾಗ್ಯ ಇದು. ಇನ್ನುಳಿದ ಯಾವ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ ಇಲ್ಲದ ವಿಶೇಷವಾದಂತಹ ಶಕ್ತಿಯನ್ನು ಮಾನವನಿಗೆ ನೀಡಿದ್ದಾನೆ. ಅಂತಹ ಮಾನವ, ಈ ಮಾನವ ಶರೀರ ಬಂದಾಗಲೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳದಂತೆ, ಜ್ಞಾನವನ್ನು ಪಡೆದುಕೊಳ್ಳುವ ಅವಕಾಶವಿದ್ದರೂ ಜ್ಞಾನವನ್ನು ಪಡೆದುಕೊಳ್ಳದೇ ಇದ್ದರೆ ಈ ಮಾನವ ಜನ್ಮ ಬಂದದ್ದು ವ್ಯರ್ಥ. ಅನಂತ ಕೋಟಿ ಜನ್ಮಗಳ ನಂತರ ನಮಗೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ, ಎಷ್ಟೋ ಜನ್ಮಗಳ ಕೋಟಿಗಳು ಕಳೆದ ಮೇಲೆ ಈ ಮಾನವ ಶರೀರ ಬಂದಿರುತ್ತೆ. ನೀವು ಅನ್ಬೋದು, ಇರೋದೇ 84 ಲಕ್ಷ ಯೋನಿ, 84 ಲಕ್ಷ ಜನ್ಮ ಆದಮೇಲೆ ಮಾನವ ಜನ್ಮ ಬರ್ತದಲ್ಲ, ಎಷ್ಟೋ ಕೋಟಿ ಯಾಕೆ ಅಂತ. ಯೋನಿಗಳು 84 ಲಕ್ಷ. ಆಕಳು, ಎಮ್ಮೆ, ಕತ್ತೆ, ಹಂದಿ ಹೀಗೆ ಎಣಿಸ್ತಾ ಹೋದರೆ ಒಂದೊಂದು ಯೋನಿಗಳು ಎಣಿಸಿದರೆ 84 ಲಕ್ಷ. ಆದರೆ ಒಂದು ಯೋನಿಯಲ್ಲಿ ಒಂದೇ ಸಲ ಹುಟ್ಟುತ್ತಾನೆ ಅಂತ ನಿಯಮ ಇಲ್ಲ. ಆಕಳಾಗಿ 100 ಸಲ, 1000 ಸಲ ಹುಟ್ಟಬಹುದು, ಎಮ್ಮೆಯಾಗಿ 1000 ಸಲ ಹುಟ್ಟಬಹುದು, ಕ್ರಿಮಿಕೀಟಗಳಾಗಿ 1000 ಸಲ ಹುಟ್ಟಬಹುದು. ಹೀಗಾಗಿ ಎಷ್ಟೋ ಕೋಟಿ ಜನ್ಮಗಳ ನಂತರ ಇವನಿಗೆ ಮಾನವ ಜನ್ಮ ಬಂದಿರುತ್ತೆ. ಆ ಮಾನವ ಜನ್ಮದಲ್ಲಿ ಮಾತ್ರ ಈ ಜ್ಞಾನ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರಲ್ಲ, ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ರುದ್ರದೇವರು ಹೇಳ್ತಾರೆ ಆ ಮಾತನ್ನು. ಹೀಗಾಗಿ ಈ ಮಾನವ ಜನ್ಮದಲ್ಲಿ ಮಾತ್ರ ಸಿಗೋದು ಈ ಜ್ಞಾನ. ಹೊರಗಿನ ಕತ್ತಲೆಯನ್ನು ಕಳೆಯುವುದಕ್ಕೆ ಸೂರ್ಯ ಇದ್ದಾನೆ, ಆದರೆ ಈ ಒಳಗಿನ ಕತ್ತಲೆಯನ್ನು ಕಳೆಯುವುದಕ್ಕೆ ಅಂತ ಬ್ರಹ್ಮದೇವರು ಎಲ್ಲ ಜೀವರಾಶಿಗಳಿಗೆ ಕೊಟ್ಟದ್ದು ಮಾನವರಿಗೆ ಅದು ವೇದಗಳು, ಶಾಸ್ತ್ರಗಳು. ಆ ವೇದಗಳೆಂಬ ಶಾಸ್ತ್ರಗಳೆಂಬ ಸೂರ್ಯನಿಂದ ಒಳಗಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದುಕೊಂಡು ಜ್ಞಾನದ ಬೆಳಕಿನಿಂದ ದೊಡ್ಡದಾದಂತಹ ಸ್ಥಾನವನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಇದೆ. ಪಶುಗಳಂತೆ ಪಕ್ಷಿಗಳಂತೆ ಕೇವಲ ಉಂಡು ತಿಂದು ಕಾಲ ಕಳೆಯಬಾರದು. ಮಾನವನಾದದ್ದಕ್ಕೇನಾದರೂ ಒಂದು ಹೆಚ್ಚಿನ ಸಾಧನೆ ಮಾಡಬೇಕಲ್ಲ, ಅದು ಪರಲೋಕ ಸಾಧನೆಯನ್ನು ಮಾಡಬೇಕು, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು.
ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಮವಾಪ್ನುಯಾತ್. ಮನುಷ್ಯ ಧರ್ಮವನ್ನು ತಿಳಿಯಬೇಕು ಶಾಸ್ತ್ರಗಳ ಶ್ರವಣದಿಂದ. ಎಂತಹ ಅದ್ಭುತವಾದ ಶಾಸ್ತ್ರಗಳು! ಒಂದು ಮಹಾಭಾರತವನ್ನೇ ತೆಗೆದುಕೊಳ್ಳಿ. ಏನದು ಅದ್ಭುತವಾದ ಮಹಾಭಾರತ? ಪ್ರತಿಯೊಬ್ಬ ಜೀವ ಮಾಡಬೇಕಾದ ಕರ್ತವ್ಯ ಏನು ಮಹಾಭಾರತ ಹೇಳುತ್ತದೆ. ಏನು ಮಾಡಿದರೆ ದುಃಖ, ಏನು ಮಾಡಿದರೆ ಸುಖ ಮಹಾಭಾರತ ಹೇಳುತ್ತದೆ. ಯಾವುದಕ್ಕೆ ಯಾವ ದೇವತೆಗೆ ಶರಣ ಹೋಗಬೇಕು ಮಹಾಭಾರತ ಹೇಳುತ್ತದೆ. ಯಾವ ದೇವತೆಯ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು ಮಹಾಭಾರತ ತಿಳಿಸಿಕೊಡುತ್ತದೆ. ಯಾವ ಯಾವ ಲೋಕಗಳಲ್ಲಿ ಏನಿದೆ ಮಹಾಭಾರತ ಹೇಳುತ್ತದೆ. ತಾರತಮ್ಯವನ್ನು ಮಹಾಭಾರತ ತಿಳಿಸ್ತದೆ. ಜ್ಞಾನಯೋಗವನ್ನು ಹೇಳುತ್ತದೆ, ಕರ್ಮಯೋಗವನ್ನು ಹೇಳುತ್ತದೆ, ಭಕ್ತಿಯೋಗವನ್ನು ಹೇಳುತ್ತದೆ. ಏನು ಹೇಳೋದಿಲ್ಲ ಮಹಾಭಾರತ. ಹೀಗೆ ರಾಮಾಯಣ, ಇದೇ ರೀತಿ ಪುರಾಣಗಳು, ಬ್ರಹ್ಮಸೂತ್ರಗಳು ಶಾಸ್ತ್ರಗಳಿಗೆ ನೀಡಿದಂತಹ ಎಂತಹ ದೊಡ್ಡದಾದಂತಹ ಕೊಡುಗೆ. ಸೂರ್ಯ ಚಂದ್ರರನ್ನು ಕೊಟ್ಟು ಇಡೀ ಜಗತ್ತಿಗೆ ಕತ್ತಲೆಯನ್ನು ಕಳೆದು ಬೆಳಕನ್ನು ಕೊಡುವ ಒಂದು ದೊಡ್ಡ ಉಪಕಾರವನ್ನು ಹೊರಗೆ ದೇವರು ಮಾಡಿದರೆ, ಅದಕ್ಕೂ ದೊಡ್ಡ ಉಪಕಾರ ಶಾಸ್ತ್ರಗಳೆಂಬಂತಹ ಸೂರ್ಯನನ್ನು ಕೊಟ್ಟು ನಮಗೆ ದೇವರು ಮಾಡಿದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಏನೆಲ್ಲ ಹಿಂದೆ ನಡೆಯಿತು, ಮುಂದೇನು ನಡೆಯುತ್ತೆ, ಹಿಂದೇನಾಯಿತು, ಮುಂದೇನಾಗುವುದಕ್ಕಿದೆ, ಇದೆಲ್ಲವನ್ನೂ ಶಾಸ್ತ್ರದಿಂದ ನಾವು ತಿಳಿಯಬಹುದು. ಇಂತಹ ದೊಡ್ಡ ಭಾಗ್ಯವನ್ನು ದೇವರು ನಮಗೆ ಕರುಣಿಸಿದ್ದಾನೆ. ನಾವು ಅಜ್ಞಾನಿಗಳು, ಪಾಮರರು, ಕಣ್ಣಿಗೆ ಕಂಡದ್ದನ್ನು ಮಾತ್ರ ತಿಳಿಯಬಲ್ಲವರು. ಆದರೆ ಈ ಶಾಸ್ತ್ರ ಅನ್ನುವ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ನಮ್ಮ ಕಣ್ಣಿಗೆ ಕಾಣದ್ದನ್ನು, ನಾವು ಹುಟ್ಟುವ ಮೊದಲಿದ್ದದ್ದನ್ನು, ನಂತರ ಇರುವುದನ್ನು, ಅನಂತ ಕಾಲದವರೆಗೆ ಇರುವಂತಹ ಮೋಕ್ಷವನ್ನು, ಈ ಜಗತ್ತಿನ ಪ್ರವಾಹವನ್ನು ಎಲ್ಲವನ್ನೂ ತಿಳಿಯಬಹುದು. ಎಲ್ಲದರ ಬಗ್ಗೆಯೂ ಮಾತಾಡ್ಬೋದು ಒಬ್ಬ ಮಾನವ. ಆದರೆ ಒಂದು ಪಶು ಮಾತಾಡಲಿಕ್ಕಾಗುವುದಿಲ್ಲ, ಯಾಕೆಂದರೆ ಅದಕ್ಕೆ ಶಾಸ್ತ್ರ ಇಲ್ಲ. ಶಾಸ್ತ್ರದ ಕೊಡುಗೆಯನ್ನು ಕೊಟ್ಟು ಇಂತಹ ದೊಡ್ಡ ತಿಳುವಳಿಕೆಯನ್ನು ಜಗತ್ತಿಗೆ ನೀಡಿದಂತಹ ಸ್ವಾಮಿ ಭಗವಂತ. ಆದರೆ ಆ ಶಾಸ್ತ್ರದ ಉಪಯೋಗವನ್ನು ಮಾಡಿಕೊಳ್ಳದ ಮಾನವರು ಪಶುಗಳಿದ್ದಂತೆಯೇ ಸರಿ. ಶಾಸ್ತ್ರ ಓದುವ ಭಾಗ್ಯವನ್ನು ಕೊಟ್ಟರೂ ಓದದಿದ್ದರೆ ಜನ್ಮಾಂತರದಲ್ಲಿ ಪಶುಗಳನ್ನಾಗಿಯೇ ಹುಟ್ಟಿಸ್ತಾನೆ ದೇವರು. ಕೊಟ್ಟಾಗ ಲಾಭ ಮಾಡಿಕೊಳ್ಳಲಿಲ್ಲಲ್ಲ, ಮತ್ತ್ಯಾಕೆ ನಿನಗೆ ಮಾನವ ಜನ್ಮ ಅಂತ ಕೇಳ್ತಾನೆ ದೇವರು. ಅದಕ್ಕಾಗಿ ಅಂತಹ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಜ್ಞಾನದಿಂದಲೇ ಉನ್ನತಿಯನ್ನು ಪಡೆಯಬೇಕು, ಮೋಕ್ಷವನ್ನೂ ಪಡೆಯಬೇಕು. ಅದಕ್ಕಾಗಿ ಶಾಸ್ತ್ರಗಳ ಶ್ರವಣವನ್ನು ಮಾಡಲೇಬೇಕು ಅಂತ ರುದ್ರದೇವರು ಪಾರ್ವತಿಗೆ ಉಪದೇಶವನ್ನು ಮಾಡುತ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.